ಭಾರತೀಯ ಸಂಸ್ಕೃತಿ, ಸನಾತನ ಸಂಸ್ಕೃತಿಯಲ್ಲಿ ಆಷಾಢ ಪೂರ್ಣಿಮೆ, ಅದನ್ನ ವ್ಯಾಸ ಪೂರ್ಣಿಮೆ ಅಥವಾ ಗುರುಪೂರ್ಣಿಮೆ ಅಂತ ಆಚರಿಸ್ತಾರೆ. ಆ ಎಲ್ಲ ಸಂಪ್ರದಾಯಗಳಲ್ಲಿ, ಎಲ್ಲ ವೈದಿಕ ಸಂಪ್ರದಾಯಗಳಲ್ಲಿ ಈ ದಿನವನ್ನ ವಿಶೇಷವಾಗಿ ಕಾಣೋದುಂಟು. ಆ ವಿಶೇಷ ದಿನದಂದು ಆ ಗುರುವಿನ ಮಹಿಮೆ, ಗುರುವಿನ ಕೊಡುಗೆಗಳನ್ನ ಸ್ಮರಿಸ್ತಾ, ಕೃತಜ್ಞತೆಯನ್ನು ಅರ್ಪಿಸ್ತಾ, ಅವರ ಆದೇಶಗಳನ್ನ, ಸೂಚನೆಗಳನ್ನ ಇನ್ನಷ್ಟು ಸ್ಮರಿಸ್ತಾ ನಾವು ಆ ದಿನದಂದು ಗುರುವಿನ ಕೃಪೆಯನ್ನು ಪಡಿಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ಆ ಇಸ್ಕಾನ್ ಕನ್ನಡ ವಾಹಿನಿಯ ಕಡೆಯಿಂದ ಒಂದು ಪ್ರಯತ್ನ ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಬನ್ನಿ ಈ ಚರ್ಚೆಯನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ನಾವು ಮಂಗಳಾಚರಣ ಅಥವಾ ಪ್ರಾರ್ಥನೆಯನ್ನ ಹೇಳಿಬಿಟ್ಟು ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ತಮ್ಮೆಲ್ರಿಗೂ ನಾನು ಮತ್ತೊಮ್ಮೆ ಸ್ವಾಗತಿಸ್ತಾ ಈ ದಿನದ ಚರ್ಚೆಯನ್ನ ಪ್ರಾರಂಭ ಮಾಡಲಿಕ್ಕೆ ಎಲ್ಲರ ಆಶೀರ್ವಾದವನ್ನು ಕೂಡ ಕೇಳ್ತೇನೆ. ಯಾವುದೇ ಒಂದು ವೈದಿಕ ಕಾರ್ಯಗಳಾಗಿರಬಹುದು, ಭಕ್ತಿ ಕಾರ್ಯಗಳು ವಿಶೇಷವಾಗಿ, ಆ ಕಾರ್ಯಗಳ ಪ್ರಾರಂಭ ಆಗೋದೇ ಗುರು ಸ್ಮರಣೆಯಿಂದ, ಗುರುಗಳ ಕೃಪೆಯನ್ನ ಯಾಚಿಸುತ್ತಾ ಆ ಕಾರ್ಯವನ್ನು ಪ್ರಾರಂಭ ಮಾಡಲಾಗುತ್ತೆ. ನಮ್ಮ ವೈದಿಕ ಸಂಸ್ಕೃತಿಯ ಶಿಷ್ಟಾಚಾರದಲ್ಲಿ ಮೊದಲಿಗೆ ಏನು ಸ್ವಸ್ತಿ ವಾಚನ ಅಥವಾ ಪ್ರಾರ್ಥನೆ ಅಂತ ಏನು ಹೇಳ್ತೀವಿ, ಅಲ್ಲಿ ಗುರುಗಳನ್ನ ನೆನೆಯಲಾಗ್ತದೆ. ತಾವೆಲ್ಲ ಪ್ರಸಿದ್ಧವಾದಂತಹ ಶ್ಲೋಕಗಳನ್ನ ಕೇಳಿರ್ತೀರ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಇದು ಬಹಳ ಪ್ರಸಿದ್ಧವಾದಂತಹ ಮಂತ್ರ, ಪ್ರಾರ್ಥನೆ. ಈ ಒಂದು ಪ್ರಾರ್ಥನೆಯ ಅರ್ಥ ನೋಡಿ. ಈ ಪ್ರಾರ್ಥನೆ ಗುರುಗಳು ಮತ್ತೆ ಶಿಷ್ಯರು ಒಟ್ಟಾಗಿ ಭಗವಂತನಿಗೆ ಪ್ರಾರ್ಥಿಸುವಂತಹ ಒಂದು ಶ್ಲೋಕ ಇದು. ಏನ್ ಹೇಳ್ತಾ ಇದ್ದಾರೆ ಇಬ್ರು? ಹೇ ಭಗವಂತ, ನಾಮಿಬ್ಬರನ್ನ ಅಂದ್ರೆ ಗುರು ತಾವು ಹೇಳ್ತಾ ಇದ್ದಾರೆ, ಮತ್ತೆ ಎಲ್ಲ ಶಿಷ್ಯ ವರ್ಗವನ್ನ ಸೇರಿಸಿ ಹೇಳ್ತಾ ಇದ್ದಾರೆ, ನಮ್ಮೆಲ್ಲರನ್ನ ನೀನು ರಕ್ಷಿಸು, ಅವತು. ಸಹನೌ ಭುನಕ್ತು, ಎಲ್ಲರನ್ನ ನೀನು ಪೋಷಿಸು, ಎಲ್ಲರನ್ನು ನೀನು ನಿನ್ನ ಶಕ್ತಿ, ನಿನ್ನ ಕೃಪೆಯಿಂದ ಅವರಿಗೆ ಶಕ್ತಿ ಸಂಚಾರ ಮಾಡು. ವೀರ್ಯಂ ಕರವಾವಹೈ, ಆ ನಿನ್ನ ಶಕ್ತಿಯನ್ನ ಅವರು ಸಮಾಜದಲ್ಲಿ ಒಂದು ಉತ್ತಮವಾದ ಕಾರ್ಯಕ್ಕೆ ತೊಡಗಿಸಲಿ, ಜ್ಞಾನದ ಆಧಾರದ ಮೇಲೆ ಕಾರ್ಯ ಮಾಡಲಿ ಅಂತ ನೀನು ಆಶೀರ್ವದಿಸು. ವಿಶೇಷವಾಗಿ ಮಾವಿದ್ ವಿಷಾವಹೈ, ಪರಸ್ಪರ ದ್ವೇಷ ಭಾವನೆಯನ್ನ ತೊರೆದು ನಾವು ಸ್ನೇಹ ಮತ್ತು ಸೌಹಾರ್ದ ಭಾವದಿಂದ ಇರೋಣ ಅಂತ ಹೇಳಿ ಗುರು ಮತ್ತೆ ಶಿಷ್ಯರು ಒಟ್ಟಾಗಿ ಭಗವಂತನನ್ನ ಪ್ರಾರ್ಥಿಸ್ತಾರೆ. ಹಾಗಾಗಿ ಪ್ರತಿದಿನ ಶಿಷ್ಯಂದಿರು ಗುರುಗಳ ಬಳಿ ಬಂದಾಗ ಈ ಶ್ಲೋಕವನ್ನ ಅವ್ರು ಹೇಳ್ತಾ ಇದ್ರು. ಸೊ ಈಗ ತಾನೇ ನಾವು ಹೇಳಿದಂತಹ ಒಂದು ಪ್ರಾರ್ಥನೆ ಮಂತ್ರದಲ್ಲೂ ಕೂಡ ಒಂದು ಗುರು ಮಂತ್ರ ಇದೆ, ತಾವೆಲ್ಲ ಗಮನಿಸಿರ್ತೀರ. ಆ ಮೊದಲ ಮಂತ್ರವೇ ಅದಲ್ವಾ? ಓಂ ಅಜ್ಞಾನ ತಿಮಿರಾಂಧಸ್ಯ. ಅಜ್ಞಾನ ಎನ್ನುವ ಅಂಧಕಾರದಲ್ಲಿರುವ ವ್ಯಕ್ತಿಗೆ ಆತ ಕುರುಡನಾಗಿ ಬಿಟ್ಟಿದ್ದಾನೆ, ಆ ಅಂಧಕಾರದಲ್ಲಿ ಇದ್ದರಿಂದ. ನೋಡಿ, ನಮ್ಮ ಕಣ್ಣು ನಮಗೆ ದೃಷ್ಟಿಯನ್ನ ನೀಡುತ್ತೆ, ಬಟ್ ಯಾವಾಗ? ಹೊರಗಡೆ ಬೆಳಕಿದ್ದಾಗ ಮಾತ್ರ. ಬಟ್ ಹೊರಗಡೆ ಎಲ್ಲ ಕತ್ತಲಿದ್ದಾಗ ಕಣ್ಣಿದ್ರೂ ಕೂಡ ಅದು ಉಪಯೋಗಕ್ಕೆ ಇಲ್ಲ, ಹೌದಲ್ವಾ? ಸೊ ಅಂತಹ ಅಜ್ಞಾನ ಎನ್ನುವ ಅಧಿಕ ಅಂಧಕಾರದಲ್ಲಿ ಈ ಜಗತ್ತಿನಲ್ಲಿ ಜೀವಿ
ಕುರುಡನಾಗಿರ್ತಾನೆ. ಅಂತಹ ಜೀವಿಗೆ ಜ್ಞಾನವೆಂದ ದೃಷ್ಟಿಯನ್ನ ನೀಡುವವರು ಗುರುಗಳು. ಆ ಜ್ಞಾನ ಅದು ಬೆಳಕಿನಂತೆ, ಅದನ್ನ ನೀಡುವವರು ಯಾರು? ಗುರುಗಳು. ಅಂತಹ ದೃಷ್ಟಿಯನ್ನ ನೀಡುವಂತಹ ಚಕ್ಷುರ್ ಉನ್ಮೀಲಿತಂ ಏನ, ಆ? ನಮಗೆ ನಿಜವಾಗಿ ದೃಷ್ಟಿಯನ್ನ ನೀಡಿ ನಮ್ಮ ಕಣ್ಣು ತೆರೆಸುವಂಥವರು ಅವ್ರು ಯಾರು? ತಸ್ಮೈ ಶ್ರೀ ಗುರವೇ ನಮಃ. ಸೊ ಪ್ರತಿಯೊಂದು ಕಾರ್ಯಗಳಲ್ಲೂ ಆ, ಗುರುವನ್ನ ನೆನೆದು ನಾವು ಮುನ್ನಡಿಬೇಕು. ಆಗ ಆ ಕಾರ್ಯ ಮಂಗಳವಾಗ್ತದೆ, ಆ ಯಶಸ್ವಿ ಆಗ್ತದೆ, ಅದು ಸಾರ್ಥಕವಾಗ್ತದೆ. ವಿಶೇಷವಾಗಿ ಭಕ್ತಿ ಕಾರ್ಯಗಳನ್ನ, ಆಧ್ಯಾತ್ಮಿಕ ಕಾರ್ಯಗಳನ್ನ ಮಾಡುವಾಗ ಗುರುವನ್ನ ನೆನೆಯದೆ ಆ ಒಂದು ಕಾರ್ಯಗಳನ್ನ ಮಾಡಲೇಬಾರದು. ಮೊದಲಿಗೆ ಗುರುವನ್ನ ಸ್ಮರಿಸಬೇಕು. ಸೊ ಈ ದಿನ ನಾವು ಆಕ್ಚುಲಿ ಹೇಳ್ಬೇಕಂದ್ರೆ ನಾಳೆ ದಿನ ಅದು ಆಷಾಢ ಪೂರ್ಣಿಮೆ, ಆ ಗುರು ಪೂರ್ಣಿಮೆ. ಆ, ಅದು ಆಕ್ಚುಲಿ ವೇದವ್ಯಾಸರ ಪ್ರಾಕಟ್ಯದ ದಿನ. ವೇದವ್ಯಾಸರು, ವ್ಯಾಸದೇವರು ಅವರು ಜಗತ್ತಿಗೆ ವೇದಜ್ಞಾನವನ್ನ ವಿಶೇಷವಾಗಿ ಕಲಿಯುಗದ ಜೀವಿಗಳಿಗೆ ಅವರು ಲಿಖಿತ ರೂಪದಲ್ಲಿ ನೀಡಿ ಎಲ್ಲರಿಗೂ ಜಗತ್ತಿಗೆ ಗುರುಗಳಾದರು. ಹಾಗಾಗಿ ಅವರ ಪ್ರಾಕಟ್ಯದ ದಿನವನ್ನ ವ್ಯಾಸ ಪೂರ್ಣಿಮೆ ಅಂತ ಹೇಳೋ ದಿನವನ್ನ ಗುರು ಪೂರ್ಣಿಮೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಗುರುಗಳು ಅಂದ್ರೆ ವ್ಯಾಸರು. ಸೊ ವ್ಯಾಸ, ವೇದವ್ಯಾಸರು ಶ್ರೀ ಮೇಡಮ್ ವಿಡಿಯೋ ಅವತಾರಗಳೇ. ದಯವಿಟ್ಟು ಎಲ್ಲರೂ ಮ್ಯೂಟ್ ಅಲ್ಲಿರಿ. ಹರೇ ಕೃಷ್ಣ. ಸೊ ವೇದವ್ಯಾಸರು ಶ್ರೀಕೃಷ್ಣನ ಸಾಹಿತ್ಯಿಕ ಅವತಾರ. ಜಗತ್ತಿಗೆ ಜ್ಞಾನವನ್ನ ನೀಡಲಿಕ್ಕೆಂದು ಶ್ರೀಕೃಷ್ಣ ಆ ರೂಪದಲ್ಲಿ ಬಂದು ಜಗತ್ತಿಗೆ ವೇದಜ್ಞಾನವನ್ನ ನೀಡಿದ. ಹಾಗಾಗಿ ಆ ದಿನವನ್ನ ಗುರುಪೂರ್ಣಿಮೆ ಅಂತ ಹೇಳಿ ಆಚರಿಸ್ತಾರೆ. ಎಲ್ಲ ಸನಾತನ ಸಂಸ್ಕೃತಿಯ ಎಲ್ಲ ಸಂಪ್ರದಾಯ ಪಂಥದವರು ಕೂಡ ಆ ದಿನವನ್ನು ಗೌರವಿಸ್ತಾರೆ. ಸೊ ಹೀಗೆ ಆ ದಿನ ಗುರುವಿನ ಮಹಿಮೆಯನ್ನ ಕೇಳೋದು, ಗುರುವಿನ ಸ್ಥಾನವನ್ನ ನಾವು ನೆನಪಿಸ್ಕೊಳ್ಳೋದು ನಮ್ಮ ಜೀವನದಲ್ಲಿ ಇದು ಬಹಳ ಮುಖ್ಯವಾದಂತಹ ಕಾರ್ಯವಾಗಿರುತ್ತೆ. ಗುರುವಿಗೆ ಪೂಜೆಯನ್ನು ಸಲ್ಲಿಸೋದು, ಗುರುಗಳಿಗೆ ಕಾಣಿಕೆಯನ್ನು ನೀಡೋದು, ಗುರುಗಳ ಆದೇಶವನ್ನು ಸ್ಮರಣೆ ಮಾಡಿ ಇನ್ನಷ್ಟು ನಾವು ಆ ಕಾರ್ಯದಲ್ಲಿ ಅವರ ಆದೇಶ ಪಾಲನೆಯಲ್ಲಿ ನಾವು ಇನ್ನಷ್ಟು ನಿಷ್ಠರಾಗಿ ನಡೆಯಲಿಕ್ಕೆ ಒಂದು ರೀತಿಯ ಪ್ರತಿಜ್ಞೆಯನ್ನು ಮಾಡೋದು, ಅದು ಆ ದಿನದ ಮಹತ್ವ. ಸೊ ಈ ದಿನ ನಾವು ಆ ಗುರುಗಳ ಮಹಿಮೆಯನ್ನ ಕೆಲ ವಿಶೇಷವಾದಂತಹ ಶ್ಲೋಕಗಳ ಮೂಲಕ ನೋಡ್ತಾ ಇದ್ದೀವಿ. ಅದನ್ನು ಚರ್ಚಿಸೋಕ್ಕೂ ಮುಂಚೆ ಗುರುಗಳ ಸ್ಥಾನವನ್ನು ಸ್ವಲ್ಪ ಗಮನಿಸಲಿಕ್ಕೆ ಕೆಲವೊಂದು ಪರಿಚಯದ ಮಾತುಗಳನ್ನು ನಾವಿಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೀವು ಈ ಒಂದು ದೃಶ್ಯವನ್ನ ಕಂಡಿರ್ತೀರ, ಚಿತ್ರವನ್ನ. ಕೆಲವೊಮ್ಮೆ ಇದು ಮಕ್ಕಳ ಪುಸ್ತಕದಲ್ಲೂ ಕಾಣುತ್ತೆ. ಏನ್ ಕಾಣ್ತಾ ಇದ್ದೀರಾ ಇಲ್ಲಿ? ಗೊತ್ತಿದೆಯಾ ಇದೇನು ಅಂತ? ಒಂದು ಸಣ್ಣ ಕಥೆ ಇದೆ ಇದರಲ್ಲಿ. ಕುರುಡ್ರು ಆನೆಯನ್ನು ಮುಟ್ತಾ ಇರೋದು. ಸರಿಯಾಗಿ ಹೇಳಿದ್ರಿ, ಕರೆಕ್ಟ್. ಸೊ ಒಟ್ಟಾರೆ 6 ಜನ ಇದ್ದಾರೆ. ಇವರು 6 ಜನರು ಒಂದು ಆನೆಯನ್ನ ಬೇರೆ ಬೇರೆ ಭಾಗಗಳನ್ನ ಆನೆಯ ಬೇರೆ ಭಾಗಗಳನ್ನ ಸ್ಪರ್ಶಿಸ್ತಾ ಇದ್ದಾರೆ. ಬಟ್ ವಿಶೇಷ ಏನಂದ್ರೆ ಇವರೆಲ್ಲರೂ ಕುರುಡ್ರು. ಇವರೆಂದೂ ಕೂಡ ಆನೆಯನ್ನ ಕಂಡೇ ಇಲ್ಲ. ಮೊದಲ ಬಾರಿ ಆನೆಯ ಬಳಿ ಬಂದಾಗ ಆನೆ ಅಂದ್ರೆ ಏನು ಅನ್ನೋದನ್ನ ತಾವೇ ಮುಟ್ಟಿ ಮುಟ್ಟಿ ಅದನ್ನ ಅನುಭವಿಸ್ತಾ ಆ ಜ್ಞಾನವನ್ನು ಪಡೀಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಇವರ ಕಾರ್ಯ ಎಷ್ಟು ಯಶಸ್ವಿ ಆಗಬಹುದು, ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಬಹುದು, ಇದನ್ನ ನಾವಿಲ್ಲಿ ಗಮನಿಸಬೇಕು. ಸೊ ಪ್ರತಿಯೊಬ್ಬರು ಕೂಡ ಬೇರೆ ಬೇರೆ ಭಾಗಗಳನ್ನು ಸ್ಪರ್ಶಿಸಿ ಒಬ್ಬ ಆನೆಯ ದಂತವನ್ನ ಮುಟ್ಟಿ ಹೇಳ್ತಾ ಇದ್ದಾನೆ, ಓ ಆನೆ ಅಂದ್ರೆ ಅದು ಚೂಪಾದ ಒಂದು ಪ್ರಾಣಿ ಅಥವಾ ವಸ್ತುವಿನಂತೆ. ಒಬ್ಬ ಆನೆಯ ಸೊಂಡಿಲನ್ನ ಮುಟ್ಟಿ, ಓ ಅದು ಹಾವಿನಂತೆ ತುಂಬಾ ಉದ್ದಕ್ಕಿರುವಂತಹದ್ದು. ಇನ್ನೊಬ್ಬ ಆನೆಯ ಕಿವಿಯನ್ನ ಹಿಡಿದು, ಓ ಇದು ಒಂದು ರೀತಿ ಬೀಸಣಿಗೆ ತರ. ಇನ್ನೊಬ್ಬ ಆನೆಯ ಕಾಲನ್ನು ಹಿಡಿದು, ಇದು ಮರದಂತೆ. ಹೀಗೆ ಬೇರೆ ಬೇರೆ ಭಾಗವನ್ನು ಹಿಡಿದು ವ್ಯಕ್ತಿ ಆನೆ ಅಂದ್ರೆ ಏನು ಅನ್ನೋದನ್ನ ಆತ ತಿಳ್ಕೊಳ್ತಾ ಇದ್ದಾನೆ. ಆದ್ರೆ ಇವರೆಲ್ಲರ ಅರಿವು ಅದು ಸಂಪೂರ್ಣವಾ? ಅದು ಸರಿಯಾ? ಏನ್ ಹೇಳ್ತೀರಾ? ಯಾಕೆ ಸರಿಯಲ್ಲ ಅನ್ನೋದನ್ನ ಯಾರಾದ್ರೂ ನೆನಪಿಸ್ಕೊಳ್ತೀರಾ? ಯಾಕೆ ಇದು ಸಂಪೂರ್ಣ ಜ್ಞಾನ ಆಗಿರೋದಿಲ್ಲ ಅಂತ?
ಅಥವಾ ಹೌದು. ಯಾಕಿದು ತಪ್ಪಾಗಿರುತ್ತೆ ಅಂತ? ಹ್ಮ್ ಅವ್ರು ಪೂರ್ತಿ ಕುರುಡರಾಗಿರ್ತಾರೆ. ಯಾರು ಒಬ್ರಾಗೆ ಹೇಳ್ಬೇಕು, ನೋಡ್ಲಿಲ್ಲ, ಒಬ್ಬೊಬ್ರಾಗೆ ಅವ್ರಿಗೆ ಹೇಳ್ಬೇಕು. ಒಬ್ರು ಹೇಳಿ. ಆಕಾರನ ಯಾರು ನೋಡ್ಲಿಲ್ಲ, ಪೂರ್ತಿ ಆಕಾರವನ್ನ ಯಾರು ತಿಳ್ಕೊಳ್ಳಿಲ್ಲ. ಓಕೆ, ಪೂರ್ತಿ ಆನೆಯ ಬಗ್ಗೆ ಅರಿವು ಅವ್ರಿಗಿಲ್ಲ. ಯಾವ್ದೋ ಒಂದೊಂದು ಭಾಗವನ್ನ ಹಿಡಿದು ಅವರು ಚೆಕ್ ಮಾಡ್ತಾ ಇದ್ದಾರೆ. ಓಕೆ, ಮೊದಲನೇದು. ಎರಡನೇದು ಬೇರೆಯವ್ರು ಯಾರಾದ್ರೂ ಹೇಳಿ. ಎಸ್, ಮತ್ತಿನ್ನೇನ್ ಕಾರಣ? ಅವ್ರು ಕುರುಡರಾಗಿರ್ತಾರೆ, ಅವ್ರಿಗೆ ಏನು ಜ್ಞಾನ ಇರುವುದಿಲ್ಲ. ಓಕೆ, ಅವ್ರಿಗೆ ಸುಮ್ನೆ ಕಣ್ಣೇ ಅವರು ಇಲ್ಲ, ದೃಷ್ಟಿಯೇ ಇಲ್ಲ, ಹಾಗಾಗಿ ಅವರು ತಾವೇ ಖುದ್ದಾಗಿ ನೋಡ್ಲಿಕ್ಕೆ ಆಗೋದಿಲ್ಲ, ತಿಳಿಲಿಕ್ಕೆ ಆಗೋದಿಲ್ಲ. ಓಕೆ, ಮತ್ತಿನ್ನೇನು? ಅವರೇ ಇಮ್ಯಾಜಿನ್ ಮಾಡ್ಕೊಂಡು ಈ ತರ ಅಂತ ತಿಳ್ಕೊಳ್ತಾರೆ. ಆ ಒಬ್ರು ತುಂಬಾ ಇಂಟ್ರೆಸ್ಟಿಂಗ್ ಆನ್ಸರ್ ಇದು. ಹೌದು, ನಮ್ಮ ಪೂರ್ವ ಏನ್ ಹೇಳ್ತಾರೆ, ಜೀವನದ ಘಟನೆಗಳನ್ನ ಆಧರಿಸಿ ನಾವು ಆನೆಯನ್ನು ತಿಳ್ಕೊಳ್ಲಿಕ್ಕೆ ಪ್ರಯತ್ನಿಸ್ತಾ ಇದೀವಿ ಅಲ್ವಾ? ಯಾರೋ ಒಬ್ಬ ಮರದ ಬಗ್ಗೆ ಜ್ಞಾನ ಇತ್ತು, ಆತ ಏನ್ ಅನ್ಕೊಂಡ, ಆನೆ ಕಾಲ್ಮುಟ್ಟಿ ಆನೆ ಅಂದ್ರೆ ಅದೊಂಥರ ಮರದಂತೆ ಅಂತ ಅನ್ಕೊಂಡ್ಬಿಟ್ಟ. ಬಟ್ ಇದು ತಪ್ಪಾಗಿರತ್ತಲ್ವಾ? ಸೊ ಮೊದಲನೇದಾಗಿ ಇವರೆಲ್ಲರೂ ಕುರುಡ್ರು, ಕಣ್ಣಿಲ್ಲ. ಎರಡನೇದಾಗಿ ಅವರು ಒಂದೊಂದು ಭಾಗವನ್ನ ಸ್ಪರ್ಶಿಸಿ ಸಂಪೂರ್ಣ ಆನೆಯ ಬಗ್ಗೆ ತಿಳಿಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ, ಹಾಗಾಗಿ ಅದು ತಪ್ಪಾಗಿರುತ್ತೆ, ಅಪೂರ್ಣವಾಗಿರುತ್ತೆ. ಮೂರನೇದಾಗಿ ಅವರು ತಮ್ಮ ಪೂರ್ವ ಅನುಭವವನ್ನ ಆಧರಿಸಿ ಆನೆಯ ಬಗ್ಗೆ ತಿಳಿಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಸೊ ಈ ಕಾರಣದಿಂದಾಗಿ ವ್ಯಕ್ತಿ ಈ 6 ಜನ ಕುರುಡರು ಆನೆ ಬಗ್ಗೆ ತಿಳಿಲಿಕ್ಕೆ ಆಗ್ಲಿಲ್ಲ. ಏನು ಉಪಾಯ ಹಾಗಾದ್ರೆ ಇವ್ರಿಗೆ? ಏನ್ ಮಾರ್ಗ ನೀವು ಸೂಚಿಸ್ತೀರಾ? ಯಾರು ಬಂದು ಅವ್ರಿಗೆ ಹೇಳ್ಬೇಕು ಇದು ಏನು ಅಂತ. ಯಾರಾದ್ರೂ ಬಂದು ಹೇಳಿದ್ರೆ ಆಗ್ಬಿಡುತ್ತಾ? ಗುರುಗಳು ಗುರುಗಳು ಹೇಳ್ಬೇಕು. ತಿಳಿದವರು ಹಾ ತಿಳಿದವರು ಕಣ್ಣಿರೋರು, ಕಣ್ಣಿರುವವರು ತಿಳಿದವರು ಬಂದು ಅವ್ರಿಗೆ ಯಾರಿಗೆ ಕಣ್ಣಿದೆಯೋ ಅವ್ರು ಬಂದು ಆ ಜನಗಳಿಗೆ 6 ಜನರಿಗೆ ವರ್ಣಿಸ್ತಾರೆ ಅಲ್ವಾ? ಸೊ ಆಗ ಇವರಿಗೆ ಈ ಆನೆಯ ಬಗ್ಗೆ ಅರಿವು ಆಗ್ಲಿಕ್ಕೆ ಸಾಧ್ಯ. ಕರೆಕ್ಟ್. ಈ ಜಗತ್ನಲ್ಲಿ ನಾವು ಯಾವುದೇ ಒಂದು ವಿಷಯ ಅಥವಾ ಒಂದು ವಸ್ತುವಿನ ಕುರಿತಾಗಿ ಜ್ಞಾನವನ್ನ ಪಡಿಬೇಕಾದ್ರೆ ನಮ್ಮ ಶಾಸ್ತ್ರದಲ್ಲಿ ಕೆಲ ಮಾತುಗಳನ್ನ ಹೇಳಲಾಗಿದೆ, ಕೆಲ ವಿಧಾನಗಳನ್ನ ಹೇಳಲಾಗಿದೆ. ಆ ವಿಧಾನಗಳನ್ನ ಪ್ರಮಾಣ ಅಂತ ಹೇಳ್ತಾರೆ. ಏನಂತಾರೆ? ಪ್ರಮಾಣ. ಪ್ರಮಾ ಅಂದ್ರೆ ಸತ್ಯ, ಪ್ರಮಾಣ ಅಂದ್ರೆ ಸತ್ಯವನ್ನ ತಿಳಿಯುವಂತಹ ಸಾಧನ, ಪ್ರಮಾಣ. ಈ ಪ್ರಮಾಣ ಅಂದ್ರೇನು? ಜ್ಞಾನ ಅಥವಾ ಸತ್ಯವನ್ನ ತಿಳಿಯುವಂತಹ ಸಾಧನದಲ್ಲಿ 3 ವಿಧಗಳಿವೆ, ಕೇಳಿರ್ತೀರ ನೀವು. ಮೊದಲನೇದು ಪ್ರತ್ಯಕ್ಷ ಪ್ರಮಾಣ. ಎರಡನೇದು ಅನುಮಾನ. ಮೂರನೇದು ಶಬ್ದ ಪ್ರಮಾಣ. ಪ್ರತ್ಯಕ್ಷ ಅಂದ್ರೆ ನಾವು ಕಣ್ಣಾರೆ, ಕಿವಿಯಾರೆ ನಮ್ಮ ಇಂದ್ರಿಯಗಳ ಮೂಲಕ ನಾವು ಗ್ರಹಿಸಿ ಪಡೆಯುವಂತಹ ಜ್ಞಾನ. ಉದಾಹರಣೆಗೆ, ಈ ದಿನ ಮಧ್ಯಾಹ್ನ ಏನು ಮನೆಯಲ್ಲಿ ಪಲ್ಯ ಮಾಡಿದ್ರು ಅದನ್ನ ನಾನು ತಿಂದು ಅದನ್ನ ಹೇಳ್ತೇನೆ, ಓ ಆ ಪಲ್ಯ ಎಷ್ಟು ರುಚಿಯಾಗಿತ್ತು, ಅದರಲ್ಲಿ ಉಪ್ಪು ಇಷ್ಟಿತ್ತು, ಇದು ಎಷ್ಟಿತ್ತು, ಅದೆಷ್ಟು. ಅದೇನು? ಅದು ನನ್ನ ನಾಲಿಗೆ ಮೂಲಕ ನಾನು ಜ್ಞಾನ ಪಡಿತಾ ಇದ್ದೀನಿ ಅಲ್ವಾ? ಸೊ ಹಾಗಾಗಿ ಅದು ಯಾವ ಪ್ರಮಾಣ? ಪ್ರತ್ಯಕ್ಷ ಪ್ರಮಾಣ. ಅಥವಾ ನಾನು ಈಗ 1-2 ಗಂಟೆ ಮುಂಚೆ ಭಗವಂತನ ದರ್ಶನಕ್ಕೋಸ್ಕರ ಹೋಗಿದ್ದೆ, ಅಲ್ಲಿ ನೋಡಿದೆ ಶ್ರೀಕೃಷ್ಣನ ದರ್ಶನದಲ್ಲಿ ಯಾವ ರೀತಿಯ ಆತನಿಗೆ ಡ್ರೆಸ್ ಅನ್ನ, ಉಡುಗೆಯನ್ನ ತೊಡಿಸಿದ್ರು, ಯಾವ ಬಣ್ಣದ್ದು ಅಂತ, ಅದೆಲ್ಲಿ ನನ್ನ ಕಣ್ಣಿನ ಮೂಲಕ ನಾನು ಪಡಿತಾ ಇದ್ದೀನಿ ಅಲ್ವೇ? ಈ ರೀತಿಯಾಗಿ ಪ್ರತಿಯೊಂದು ಜ್ಞಾನೇಂದ್ರಿಯಗಳ ಮೂಲಕ ನಾವು ಪಡೆಯುವಂತಹ ಜ್ಞಾನ. ಕಣ್ಣು, ಯಾವ್ಯಾವ ಜ್ಞಾನೇಂದ್ರಿಯಗಳು? ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತೆ ಚರ್ಮ. ಒಟ್ಟಾರೆ 5 ಜ್ಞಾನೇಂದ್ರಿಯಗಳ ಮೂಲಕ ಅದನ್ನ ಪ್ರತ್ಯಕ್ಷ ಅಂತಾರೆ. ಅಕ್ಷ ಅಂದ್ರೆ ಕಣ್ಣು, ಬಟ್ ಕಣ್ಣು ಅದು ಎಲ್ಲ ಜ್ಞಾನೇಂದ್ರಿಯಗಳನ್ನ ಸೂಚಿಸುತ್ತೆ. ಸೊ ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ಜ್ಞಾನೇಂದ್ರಿಯಗಳ ಮೂಲಕ ಪಡೆದಂತಹ ಜ್ಞಾನ. ಎರಡನೇ ಪ್ರಮಾಣ, ಇದು ಇಂಟ್ರೆಸ್ಟಿಂಗು, ಅನುಮಾನ ಪ್ರಮಾಣ. ಅನುಮಾನ ಅಂದ್ರೆ ಇಲ್ಲಿ ವ್ಯಕ್ತಿ ಜ್ಞಾನೇಂದ್ರಿಯದ ಮೂಲಕ ಜ್ಞಾನವೇನನ್ನು ಪಡಿತಾ ಇದ್ದಾನೆ, ಬಟ್ ಅಲ್ಲಿ ಆತ ತನ್ನ ಮನಸ್ಸು ಮತ್ತು ಬುದ್ಧಿಯನ್ನು ಉಪಯೋಗಿಸ್ತಾ ಇದ್ದಾನೆ. ಮನಸ್ಸು ಮತ್ತು ಬುದ್ಧಿಯನ್ನ ಆತ ಅದರ ಮೂಲಕ ಆಲೋಚನೆಯನ್ನ ಮಾಡ್ತಾ ಇದ್ದಾನೆ. ಇಂದ್ರಿಯಗಳ ಅನುಭವವನ್ನ, ಆ ಜ್ಞಾನವನ್ನ ಪಡೆದು ಅದರ ಆಧಾರದ ಮೇಲೆ ಆತ
ಆಲೋಚಿಸ್ತಾ ಇದ್ದಾನೆ. ಅದಕ್ಕೆ ಅನುಮಾನ ಅಂತ ಹೇಳ್ತಾರೆ. ಅನುಮಾನ ಪ್ರಮಾಣ. ಹ. ಮೂರನೇದು ಯಾವುದು? ಅಲ್ಲಿ ಬರ್ದಿದೆಯಲ್ಲ, ಏನದು ಮೂರನೇದು? ಶಬ್ದ ಪ್ರಮಾಣ. ಶಬ್ದ ಅಂದ್ರೆ ಹೊರಗಡೆಯಿಂದ ಬರುವಂತಹ ಒಂದು ಧ್ವನಿ. ಹ್ಮ್. ಇಲ್ಲಿವರೆಗೆ ಪ್ರತ್ಯಕ್ಷ ಮತ್ತು ಅನುಮಾನ ಪ್ರಮಾಣದಲ್ಲಿ ವ್ಯಕ್ತಿ ತನ್ನ ಇಂದ್ರಿಯ, ತನ್ನ ಮನಸ್ಸು, ತನ್ನ ಬುದ್ಧಿಯನ್ನು ಉಪಯೋಗಿಸಿ ಜ್ಞಾನವನ್ನು ಪಡೀತಾ ಇದ್ದ. ಹ? ಈಗ ಅನುಮಾನ ಪ್ರಮಾಣದ ಬಗ್ಗೆ ಇನ್ನಷ್ಟು ಹೇಳ್ಬೇಕಂದ್ರೆ, ನಾನಿಲ್ಲಿ ಕೂತ್ಕೊಂಡಿದ್ದೀನಿ, ಪಕ್ಕದ ರೂಮಲ್ಲಿ ಏನೋ ಸದ್ದಾಗ್ತಾ ಇದೆ. ಆ ಸದ್ದು ನನಗೆ ಕಿವಿ ಮೂಲಕ ಕೇಳ್ತಾ ಇದೆ. ಬಟ್ ಆ ಸದ್ದು ಏನೆಂದ್ರೆ ಯಾವುದರಿಂದ ಉಂಟಾಗ್ತಾ ಇದೆ ಅನ್ನೋದನ್ನು ನಾನು ಇಲ್ಲಿ ಕೂತ್ಕೊಂಡೇ ಅದರ ಬಗ್ಗೆ ಅನುಮಾನ ಮಾಡಿ ಹೇಳೋದನ್ನ ಅನುಮಾನ ಪ್ರಮಾಣ ಅಂತಾರೆ. ಸೊ ನಾನು ಕಿವಿಯಿಂದ ಕೇಳಿದಂತಹ ಆ ಜ್ಞಾನ, ಪಡೆದಂತಹ ಜ್ಞಾನ, ಅದರ ಮೇಲೆ ನಾನು ಆಲೋಚಿಸಿ ಆ ಊಹೆಯನ್ನ ಏನ್ ಮಾಡಿದೆ, ಅದಕ್ಕೆ ಅನುಮಾನ ಪ್ರಮಾಣ. ಸೊ ಈ ಎರಡು ಮಾರ್ಗಗಳು, ಪ್ರತ್ಯಕ್ಷ ಮತ್ತು ಅನುಮಾನ, ಇವೆರಡು ವ್ಯಕ್ತಿಯಲ್ಲಿರುವಂತಹ ಕಣ್ಣು, ಮೂಗು, ಬಾಯಿ, ಜ್ಞಾನೇಂದ್ರಿಯಗಳಾಗಿರಬಹುದು, ಮನಸ್ಸು, ಬುದ್ಧಿ ಆಗಿರಬಹುದು, ಇವುಗಳ ಮೂಲಕ ಪಡೆಯುವಂತಹ ಜ್ಞಾನ. ಬಟ್ ಮೂರನೆಯ ಪ್ರಮಾಣ ಏನಿದೆ, ಇದು ಹೊರಗಿರುವಂತಹ ಒಬ್ಬ ವಿಶ್ವಾಸಾರ್ಹ ಪ್ರಾಮಾಣಿಕ ವ್ಯಕ್ತಿಯಿಂದ ಅಥವಾ ಮೂಲದಿಂದ ಪಡೆಯುವಂತಹ ಜ್ಞಾನ. ಅಂದ್ರೆ ಯಾರಿಗೆ ಆ ವಿಷಯದ ಬಗ್ಗೆ ಜ್ಞಾನ ಉಂಟೋ ಅವರು ನಮಗೆ ವಿವರಿಸಿದ್ರೆ ಆ ವಿಧಾನಕ್ಕೆ ಏನಂತ ಹೇಳ್ತೀವಿ? ಶಬ್ದ ಪ್ರಮಾಣ. ಸೊ ಈಗ ನಾವು ಒಂದು ಸಣ್ಣ ಪ್ರಸಂಗ ನೋಡಿದ್ವಿ, 6 ಜನ ಕುರುಡರು ಮತ್ತೆ ಆ ಆನೆ ಬಗ್ಗೆ. ಅಲ್ಲಿ ಆ ಕುರುಡರು ಏನ್ ಮಾಡ್ತಾ ಇದ್ರು ಅಲ್ಲಿವರೆಗೆ? ಅವರು ಯಾವ ಪ್ರಮಾಣದ ಮೂಲಕ ತಾವು ಅನುಭವಿಸ್ತಾ ಇದ್ರು, ಪಡೀಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು? ಅನುಮಾನ. ಅನುಮಾನ ಮಾಡ್ತಾ ಇದ್ರು. ತಮ್ಮ ಕೈಯನ್ನು ಉಪಯೋಗಿಸ್ತಾ ಇದ್ರಲ್ವಾ? ಕಣ್ಣು ಕಾಣದೇ ಇರ್ಬೋದು, ಬಟ್ ಸ್ಪರ್ಶ ಉಪಯೋಗಿಸ್ತಾ ಇದ್ದಾರಲ್ವಾ? ಸೊ ಪ್ರತ್ಯಕ್ಷ, ಅನುಮಾನ ಎರಡರೂ ಉಪಯೋಗ ಆಗ್ತಾ ಇತ್ತು. ಹೌದ್ ತಾನೆ? ಅಲ್ವಾ? ಹಾ. ಸೊ ನೀವೆಲ್ಲ ಉಪಾಯವನ್ನ ನೀಡ್ತಾ ಇವ್ರ ಬಗ್ಗೆ ಏನ್ ಹೇಳಿದ್ರಿ? ಒಬ್ಬ ಕಣ್ಣಿರುವಂತಹ ವ್ಯಕ್ತಿ ಬಂದು ಇವರಿಗೆ ವಿವರಣೆ ಕೊಟ್ರೆ ಅವರಿಗೆ ಆ ಜ್ಞಾನ ಸಿಗತ್ತೆ ಅಂತ. ಅದು ಯಾವ ಪ್ರಮಾಣ? ಶಬ್ದ. ಅದು ಯಾವ ಶಬ್ದ ಪ್ರಮಾಣ. ಶಬ್ದ ಪ್ರಮಾಣ. ಸೊ ಹಾಗೆ ಈ ಗುರುಗಳಿಂದ ಪಡೆಯುವಂತಹ ಜ್ಞಾನ ಏನಿದೆ, ಇದು ಶಬ್ದ ಪ್ರಮಾಣ ವಿಧಾನದಲ್ಲಿ ಬರುತ್ತೆ. ನೋಡಿ, ನಾವು ನಮ್ಮ ಸಾಮಾನ್ಯ ಜೀವನದಲ್ಲಿ ಈ ಒಂದು ವಿಧಾನವನ್ನ ಬಹಳ ಅವಲಂಬಿಸಿ ನಡೀತೀವಿ. ಉದಾಹರಣೆಗೆ, ಮಗು ಹುಟ್ಟಿದಾಗ ಯಾರಿಂದ ಜ್ಞಾನ ಪಡೆಯುತ್ತೆ ಮೊದಲನೇದಾಗಿ? ತಾಯಿಯಿಂದ. ತಾಯಿಯೇ ಮೊದಲ ಗುರು. ಹೇಳ್ತೀವಲ್ವಾ? ಹೇಳ್ತೀವಲ್ವಾ? ಅದಾದ ಮೇಲೆ ತಂದೆ, ಸುತ್ತಮುತ್ತಲಿರುವಂತಹ ಜನರು. ಅದಾದ ಮೇಲೆ ಆ ಮಗು ಸ್ವಲ್ಪ ಬೆಳೆದಾದ್ಮೇಲೆ ಶಾಲೆಗೆ ಹೋಗುತ್ತೆ. ಶಾಲೆಯಲ್ಲಿ ಗುರುಗಳ ಮೂಲಕ, ಟೀಚರ್ ಮೂಲಕ ಜ್ಞಾನ ಪಡೆಯುತ್ತೆ ಅಲ್ವಾ? ಅದು ಯಾವ ಪ್ರಮಾಣ? ಅದು ಶಬ್ದ ಪ್ರಮಾಣವೇ ಅಲ್ವಾ? ಅದಾದ್ಮೇಲೆ ಪುಸ್ತಕ ಇಟ್ಕೊಂಡು ಓದ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಆ ಪುಸ್ತಕ ಯಾರು ಬರ್ದಿರ್ತಾರೆ? ಯಾವುದೋ ಒಬ್ಬ ವ್ಯಕ್ತಿ ಬರ್ದಿದ್ದಾನಲ್ವಾ? ಜ್ಞಾನ ಉಳ್ಳಂತ ಒಬ್ಬ ವ್ಯಕ್ತಿ ಬರ್ದಿದ್ದಾನಲ್ವಾ? ಅದು ಯಾವ ಪ್ರಮಾಣ? ಶಬ್ದ ಪ್ರಮಾಣ. ಶಬ್ದ ಪ್ರಮಾಣ. ಈ ಜಗತ್ನಲ್ಲಿ ನಾವು ಹೆಚ್ಚಾಗಿ ನಮ್ಮೆಲ್ಲ ಕಾರ್ಯಗಳಲ್ಲಿ ಯಾವ ಮಾರ್ಗವನ್ನು ಉಪಯೋಗಿಸ್ತೀವಿ? ಶಬ್ದ ಪ್ರಮಾಣವನ್ನ. ಯಾಕಂದ್ರೆ ಶಬ್ದ ಪ್ರಮಾಣದಿಂದ ವ್ಯಕ್ತಿ ಸಾಕಷ್ಟು ಸಮಯವನ್ನ ಆತ ಉಳಿತಾಯ ಮಾಡ್ತಾನೆ. ಅಷ್ಟೇ ಅಲ್ಲದೆ ಖಚಿತವಾಗಿ ಜ್ಞಾನವನ್ನು ಪಡಿತಾನೆ. ಸೊ ಹಾಗಾಗಿ ಪ್ರತ್ಯಕ್ಷ ಮತ್ತು ಅನುಮಾನ ಪ್ರಮಾಣಗಳು ಅವು ನಮಗೆ ಅವು ಉಪಕಾರಿ ಆದರೂ ಕೂಡ ಶಬ್ದ ಪ್ರಮಾಣ ಅದು ಶ್ರೇಷ್ಠ. ಶಬ್ದ ಪ್ರಮಾಣದಲ್ಲಿ 2 ರೀತಿಯ ಜ್ಞಾನದ ಮಾರ್ಗಗಳಿವೆ. ಮೊದಲನೆಯದು ಪೌರುಷೇಯ ಶಬ್ದ. ಅಂದ್ರೆ ಈ ಜಗತ್ತಿನ ಕುರಿತಾದಂತಹ ಜ್ಞಾನವನ್ನ ಜಗತ್ತಿನ ವ್ಯಕ್ತಿಗಳ ಮೂಲಕ ನಾವು ಪಡೆಯುವಂಥದ್ದು. ಏನಂತಾರೆ ಅದಕ್ಕೆ? ಪೌರುಷೇಯ ಶಬ್ದ. ಎರಡನೆಯ ಮಾರ್ಗ ಏನಿದೆ ಅದು ಅಪೌರುಷೇಯ ಶಬ್ದ. ಇದು ಬಹಳ ಮುಖ್ಯವಾದದ್ದು. ಅಪೌರುಷೇಯ ಶಬ್ದ ಅಂದ್ರೆ ಇಲ್ಲಿ ಜ್ಞಾನ ಯಾರಿಂದ ಬರ್ತಾ ಇದೆ? ಜಗತ್ತಿನ ಸಾಮಾನ್ಯ ವ್ಯಕ್ತಿಯಿಂದ ಬರ್ತಾ ಇಲ್ಲ ಜ್ಞಾನ. ಇದು ದೈವಿ ಮೂಲದ ಜ್ಞಾನ. ಆ ದೈವಿ ಮೂಲದ ಜ್ಞಾನ, ಅದನ್ನ ಪಡೆದಂತಹ ವ್ಯಕ್ತಿ ಅದನ್ನ ಎಲ್ಲರಿಗೂ ನೀಡ್ತಾ ಇದ್ದಾನೆ. ಈ ದೈವಿ ಜ್ಞಾನ ಅಂದ ತಕ್ಷಣ ನಾವು ಇಲ್ಲಿ ಏನ್ ತಿಳ್ಕೊಳ್ಬೇಕು? ನಮ್ಮ ಸನಾತನ ಧರ್ಮದ ಶಾಸ್ತ್ರಗಳೇನಿವೆ, ವೇದ,
ಉಪನಿಷತ್ತು, ಪುರಾಣ, ಆ, ಇತಿಹಾಸ ಗ್ರಂಥಗಳು, ರಾಮಾಯಣ, ಮಹಾಭಾರತ, ಭಾಗವತ, ಭಗವದ್ಗೀತೆ ಇವೆಲ್ಲವೂ ಕೂಡ ಅಪೌರುಷೇಯ ಶಬ್ದ ಪ್ರಮಾಣ ಅಂತ ಹೇಳ್ತಾರೆ. ಸೊ ನಾವು ಗುರುಪೂರ್ಣಿಮೆ ವಿಷಯದಲ್ಲಿ ಏನಿಲ್ಲಿ ಚರ್ಚಿಸ್ತಾ ಇದ್ದೀವಿ, ಆ ಗುರು ಅಂದ್ರೆ ಯಾರು? ಆ ಗುರು ಈ ಅಪೌರುಷೇಯ ಶಬ್ದ ಪ್ರಮಾಣದ ಪರಂಪರೆಯಲ್ಲಿ ಬರುವವರು. ಯಾರು ಆ ದಿವ್ಯ ದೈವಿ ಮೂಲದ ಆ ಜ್ಞಾನವನ್ನ, ಆ ವೇದಶಾಸ್ತ್ರಗಳ ಜ್ಞಾನವನ್ನ ನಮಗೆ ಜಗತ್ತಿಗೆ ನೀಡುವಂತಹ ಆ ಒಂದು ವಿಶೇಷವಾದಂತಹ ಸಾಧನದಂತೆ ಕಾರ್ಯ ಮಾಡುವವರು, ಅವರು ಗುರು. ಸಾಮಾನ್ಯವಾಗಿ ವ್ಯಕ್ತಿ ಗುರು ಅನ್ನೋ ಒಂದು ಶಬ್ದವನ್ನ ಎಲ್ಲರಿಗೂ ಉಪಯೋಗಿಸ್ತಾರೆ. ಗುರು ಅನ್ನೋ ಒಂದು ಶಬ್ದ, ಅದರ ಅರ್ಥ ಹೇಳ್ಬೇಕಂದ್ರೆ ತುಂಬಾ ಭಾರವಾದದ್ದು ಅಂತ ಅರ್ಥ ಅಲ್ವೇ? ನೀವು ಲಘು ಗುರು ಅಂತ ಕೇಳಿರ್ತೀರ, ಲಘು ಗುರು ಅಂತ ವ್ಯಾಕರಣದಲ್ಲಿ ಮಾತನಾಡ್ತಾರೆ. ಅಥವಾ ಗುರು ಗ್ರಹ, ಗುರು ಅಥವಾ ಬೃಹಸ್ಪತಿ ಗ್ರಹ, ಆ ಗುರು ಗ್ರಹ ಅದು ಅತ್ಯಂತ ಏನು ಭಾರವಾದಂತಹ ಗ್ರಹ. ಸೊ ಗುರು ಭಾರ ಅಂದ್ರೆ ಅರ್ಥ ಏನು? ಆತನಲ್ಲಿರುವ ಜ್ಞಾನ ಅದು ಅಷ್ಟು ಆಳವಾದದ್ದು. ಹಾಗಾಗಿ ಆತನನ್ನ ಅಲ್ಲಿ ಗುರು ಅನ್ನೊಂದು ಶಬ್ದದಿಂದ ಹೇಳಲಾಗತ್ತೆ. ಸೊ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ದಿವ್ಯ ಜ್ಞಾನ, ಆಧ್ಯಾತ್ಮಿಕ ಜ್ಞಾನವನ್ನ ಪಡೆಯುವಂತಹ ಒಂದು ಮಾರ್ಗವನ್ನ ಹೇಳುವಾಗ ಒಂದು ವಿಶೇಷವಾದಂತಹ 2-3 ಶ್ಲೋಕಗಳನ್ನ ಹೇಳ್ತಾನೆ. 4ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು ಸಕಾಲೇ ನೇಹ ಮಹತಾ ಯೋಗೋ ನಷ್ಟ ಪರಂತಪ. ಯಾರಾದ್ರೂ ಓದ್ತೀರಾ ಅನುವಾದವನ್ನ ಇಲ್ಲಿ? ಹರೇ ಕೃಷ್ಣ, ಓದ್ತೀರಾ? ಓದ್ತೀನಿ ಪ್ರಭು. ಈ ದಿವ್ಯ ಜ್ಞಾನವು ಗುರು ಶಿಷ್ಯ ಪರಂಪರೆಯ ಮೂಲಕ ಹರಿದು ಬಂದಿತು ಮತ್ತು ರಾಜರ್ಷಿಗಳು ಅದನ್ನು ಅದೇ ರೀತಿಯಲ್ಲಿ ಅರ್ಥೈಸಿಕೊಂಡರು. ಆದರೆ ಕಾಲಕ್ರಮೇಣ ಈ ಪರಂಪರೆಯು ತುಂಡರಿಸಲ್ಪಟ್ಟಿತು, ಮುರಿಯಲ್ಪಟ್ಟಿತು. ಆದ್ದರಿಂದ ಈ ದಿವ್ಯ ಜ್ಞಾನವು ತನ್ನ ಮೂಲ ರೂಪವನ್ನು ನಷ್ಟವಾದಂತೆ ತೋರುತ್ತದೆ. ಸೊ ನೋಡಿ, ಶ್ರೀಕೃಷ್ಣ ಭಗವದ್ಗೀತೆಯ ಜ್ಞಾನವನ್ನ ಯಾಕೆ ಹೇಳ್ತಾ ಇದ್ದಾನೆ? ಹೇಳ್ಬೇಕಂದ್ರೆ ಅರ್ಜುನ ಆತ ಶುದ್ಧ ಭಕ್ತ. ಶ್ರೀಕೃಷ್ಣ ಆತನನ್ನ ನಿಮಿತ್ತ ಮಾಡಿಕೊಂಡು ಜಗತ್ತಿಗೆ ಈ ಜ್ಞಾನವನ್ನ ಒಂದು ಪರಂಪರೆಯ ರೂಪದಲ್ಲಿ ಸಜೀವವಾಗಿ ಹರಿದು ಬಿಡ್ಲಿಕ್ಕೆ ಅಂತ ಈ ಒಂದು ಪ್ರಸಂಗವನ್ನ ಏರ್ಪಡಿಸಿದ್ದಾನೆ. ಪರಂಪರೆಯನ್ನ ಆತ ಪುನರ್ಜೀವಿತಗೊಳಿಸ್ತಾ ಇದ್ದಾನೆ. ಏಕೆಂದ್ರೆ ಈ ಪರಂಪರೆಯ ಮಾರ್ಗದಿಂದ ಮಾತ್ರ ಈ ಆಧ್ಯಾತ್ಮಿಕ ಜ್ಞಾನ, ದಿವ್ಯ ಜ್ಞಾನ, ಅಪೌರುಷೇಯ ಶಬ್ದ ಪ್ರಮಾಣ ಜ್ಞಾನ ಅದು ಈ ಜಗತ್ತಿನಲ್ಲಿ ಕಾಣಸಿಗತ್ತೆ. ಪರಂಪರೆ ಅಂದ್ರೆ ಒಂದು ರೀತಿಯ ಸರಪಳಿಯಂತೆ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಹೇಳ್ತಾನೆ, ಆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಹೇಳ್ತಾನೆ. ಈ ರೀತಿಯಾಗಿ ನಡೆಯೋದನ್ನ ಪರಂಪರೆ, ಗುರು ಶಿಷ್ಯ ಪರಂಪರೆ ಅಂತ ಹೇಳ್ತಾರೆ. ಸೊ ಈ ಒಂದು ಪರಂಪರೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ತಾನು ತನ್ನ ಪೂರ್ವ ಗುರುಗಳು, ಆತನ ಹಿಂದಿರುವಂತಹ ವ್ಯಕ್ತಿ ಆ ಸರಪಳಿಯಲ್ಲಿ ಅವರಿಂದ ಜ್ಞಾನವನ್ನ ಪಡಿತಾ ಇರ್ತಾರೆ. ಅವರು ಮುಂಬರುವಂತಹವರಿಗೆ ಆ ಜ್ಞಾನವನ್ನ ನೀಡ್ತಾ ಇರ್ತಾರೆ. ಅಂತಹ ಗುರುಗಳ ಬಗ್ಗೆ ಶ್ರೀಕೃಷ್ಣ ಇದೇ ಅಧ್ಯಾಯದಲ್ಲಿ ಇನ್ನಷ್ಟು ವರ್ಣನೆ ಮಾಡ್ತಾನೆ. ಬಹಳ ವಿಶೇಷವಾದ ಶ್ಲೋಕ, ತಾವು ಪ್ರಸಿದ್ಧವಾದದ್ದು ಕೇಳಿರ್ತೀರ. ಅಂತಹ ಗುರುಗಳನ್ನ ನೀನು ಹುಡುಕಿ ಅವರಿಂದ ಜ್ಞಾನವನ್ನ ಪಡಿಬೇಕು ಅಂತ ಅರ್ಜುನನಿಗೆ ಆದೇಶಿಸ್ತಾ ಇದ್ದಾನೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಇನ್ಯಾರಾದ್ರೂ ಓದ್ತೀರಾ? ಅದು ಓದಿ. ಹರೇ ಕೃಷ್ಣ. ಗುರುವನ್ನು ಸಮೀಪಿಸುವ ಮೂಲಕ ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿ, ಅವರಿಗೆ ನಮ್ರತೆಯಿಂದ ಪ್ರಶ್ನಿಸಿ, ಜಿಜ್ಞಾಸೆ ಮಾಡಿ ಮತ್ತು ಅವರ ಸೇವೆ ಮಾಡಿ. ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ ಮಹಾತ್ಮರು ನಿಮಗೆ ಜ್ಞಾನೋಪದೇಶವನ್ನು ಮಾಡಬಲ್ಲರು, ಏಕೆಂದರೆ ಅವರು ಸತ್ಯವನ್ನು ಸಾಕ್ಷಾತ್ಕರಿಸಿಕೊಂಡಿರ್ತಾರೆ. ಭಗವದ್ಗೀತೆ 4.34. ಹರೇ ಕೃಷ್ಣ. ಮೊದಲನೇದಾಗಿ ಶ್ರೀಕೃಷ್ಣ ಇಲ್ಲಿ ಆ ಗುರುಗಳನ್ನ ನಾವು ಒಂದು ಪ್ರಣಿಪಾತ ಅಂದ್ರೆ ಶರಣಾಗತಿಯ ಭಾವದಲ್ಲಿ ಅವರ ಬಳಿ ಹೋಗಬೇಕು. ನಾನು ಅಜ್ಞಾನವೆಂಬುವ ಅಂಧಕಾರದಲ್ಲಿ ಮರುಗುತ್ತಾ ಇದ್ದೀನಿ, ಕುರುಡನಾಗಿದ್ದೀನಿ. ನೀವು ನನಗೆ ಜ್ಞಾನವನ್ನ ನೀಡಿ
ಅನ್ನುವ ಒಂದು ನಮ್ರತೆಯ ಭಾವವಿರಬೇಕು. ಅದು ಬಹಳ ಬಹಳ ಮುಖ್ಯ. ಎರಡನೆಯದಾಗಿ ಅವರ ಬಳಿ ಹೋದಾಗ ನಾವು ಅವರಿಗೆ ಆಧ್ಯಾತ್ಮಿಕ ವಿಷಯದ ಜಿಜ್ಞಾಸೆಯನ್ನ ಮಾಡಬೇಕು. ಕೆಲವೊಮ್ಮೆ ಜನ ಗುರುಗಳ ಬಳಿ ಹೋಗಿ ಭೌತಿಕ ಸಂಪತ್ತು, ಭೌತಿಕ ವಿಷಯಗಳು, ಅವುಗಳ ಕುರಿತಾಗಿ ಕೇಳ್ತಾರೆ. ಬಟ್ ಅದು ಗುರುಗಳ ನಿಜವಾದ ಲಾಭ ಅಲ್ಲ. ಗುರುಗಳು ನಮಗೆ ಈ ಜಗತ್ತನ್ನು ದಾಟಿ ಆ ವೈಕುಂಠ ಜಗತ್ತನ್ನು ಪ್ರವೇಶಿಸುವಂತಹ ಆ ಅತ್ಯಂತ ವಿರಳವಾದಂತಹ ಅತಿ ಉನ್ನತವಾದಂತಹ ಆಧ್ಯಾತ್ಮಿಕ ಜ್ಞಾನವನ್ನ, ಮಾರ್ಗದರ್ಶನವನ್ನ ನೀಡಬಲ್ಲರು. ಅವರ ಬಳಿ ಹೋಗಿ ಭೌತಿಕ ಜಗತ್ತಿನ ವಿಷಯಗಳ ಕುರಿತಾಗಿ ಕೇಳೋದು ಅದು ಅಸಮರ್ಪಕ. ಸೊ ಆ ರೀತಿಯಾಗಿ ಪರಿಪ್ರಶ್ನವನ್ನು ಮಾಡಬೇಕು. ನಂತರ ಸೇವೆಯನ್ನ ಮಾಡಬೇಕು. ಅಂತಹ ಗುರುಗಳನ್ನ ನಾವು ಸೇವೆಯಿಂದ ಅವರನ್ನ ಪ್ರಸನ್ನಗೊಳಿಸಿ ಅವರ ಆಶೀರ್ವಾದವನ್ನು ಪಡಿಬೇಕು. ಈ ರೀತಿಯಾಗಿ ವ್ಯಕ್ತಿ ಆಧ್ಯಾತ್ಮಿಕ ಅಥವಾ ದಿವ್ಯ ಜ್ಞಾನವನ್ನ ಪಡಿಬಹುದು ಅಂತ ಶ್ರೀ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಈ 3 ವಿಧಾನಗಳೇನಿವೆ, ಪ್ರಣಿಪಾತ, ಪರಿಪ್ರಶ್ನ, ಸೇವೆ, ಅಂದ್ರೆ ಶರಣಾಗತಿ, ಆಧ್ಯಾತ್ಮಿಕ ಜಿಜ್ಞಾಸೆ ಮತ್ತು ಸೇವಾಭಾವ, ಈ 3 ಬಹಳ ಮುಖ್ಯವಾದಂತಹ ಕಾರ್ಯಗಳು ಅಥವಾ ಭಾವಗಳು ಗುರುಗಳ ಕುರಿತಾಗಿ ಒಬ್ಬ ಶಿಷ್ಯ ರೂಢಿಸ್ಕೊಳ್ಬೇಕು. ಈ ಗುರುಗಳನ್ನು ಸ್ವೀಕರಿಸೋದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಎಷ್ಟು ಮುಖ್ಯ, ಎಷ್ಟು ಇದು ಪ್ರಧಾನ ಅನ್ನೋದನ್ನ ಭಗವಂತ ತಾನು ಅವತರಿಸಿದಾಗ ತನ್ನ ಜೀವನದ ಮೂಲಕ ತೋರಿಸಿದ್ದಾನೆ. ನೋಡಿ, ಶ್ರೀಕೃಷ್ಣ ಆತ ಅವತಾರಿ, ಅನೇಕ ರೂಪಗಳಲ್ಲಿ ಜಗತ್ತಿನಲ್ಲಿ ಅವತರಿಸಿದ್ದಾನೆ. ರಾಮನಾಗಿ ಬಂದಾಗ ಆತ ವಸಿಷ್ಠ, ವಿಶ್ವಾಮಿತ್ರರನ್ನ ತನ್ನ ಗುರುವಾಗಿ ಸ್ವೀಕರಿಸ್ತಾನೆ. ಸಾಕ್ಷಾತ್ ಅವತಾರಿ ಕೃಷ್ಣನಾಗಿ ಆತ ಪ್ರಕಟನಾದಾಗ ಯಾರನ್ನ ಆತ ಗುರುವೆಂದು ಸ್ವೀಕರಿಸ್ತಾ? ಸಾಂದೀಪಿನಿ ಮುನಿಗಳು, ಸಾಂದೀಪನಿಯನ್ನ ಸ್ವೀಕರಿಸ್ತಾ. ಅಷ್ಟೇ ಅಲ್ಲದೆ ಒಂದು ರೀತಿಯ ಪ್ರಚ್ಛನ್ನ ಅವತಾರ, ಒಂದು ರೀತಿ ಮುಚ್ಚಲ್ಪಟ್ಟಿರೋದು, ಯಾರಿಗೂ ಗೊತ್ತಾಗದೇ ಇರುವಂತೆ ಆತ ಪ್ರಕಟನಾಗಿ ಭಕ್ತಿಯನ್ನ ಪ್ರಸಾರ ಮಾಡಿದಾಗೂ ಕೂಡ, ಅಂದ್ರೆ ಶ್ರೀ ಚೈತನ್ಯನಾಗಿ ಆತ ಅವತರಿಸಿದಾಗ್ಲೂ ಕೂಡ ಆತ ಗುರುವನ್ನ ಸ್ವೀಕರಿಸ್ತಾನೆ, ದೀಕ್ಷೆಯನ್ನ ಪಡಿತಾನೆ ಈಶ್ವರ ಪುರಿ ಅನ್ನುವಂತಹ ಒಬ್ಬ ಮಹಾನ್ ಭಕ್ತರಿಂದ. ಸೊ ಭಗವಂತ ತನ್ನ ಜೀವನದ ಉದಾಹರಣೆಯ ಮೂಲಕ ಜಗತ್ತಿಗೆ ತಿಳಿಸ್ತಾ ಇದ್ದಾನೆ, ಗುರುವನ್ನ ನಾವು ಸ್ವೀಕರಿಸಲೇಬೇಕು. ಅಂತಹ ಗುರು ನಮಗೆ, ಆ ಜೀವಂತ ಗುರು ನಮಗೆ ಮಾರ್ಗದರ್ಶನ ಮಾಡುವಂತಿರಬೇಕು. ನಮ್ಮ ಜೀವನದಲ್ಲಿ ಆಗುವಂತಹ ಆ ಆಧ್ಯಾತ್ಮಿಕ ಜೀವನವನ್ನು ಪಾಲಿಸುವಾಗ ಆಗುವಂತಹ ಕಷ್ಟಗಳನ್ನು ಆತ ಕೇಳಿ ನಮ್ಮ ತಪ್ಪುಗಳನ್ನು ಆತ ತಿದ್ದಿ ನಮಗೆ ಮಾರ್ಗದರ್ಶನ ನೀಡ್ತಾನೆ. ಹಾಗಾಗಿ ಆತನನ್ನ ನಾವು ಸ್ವೀಕರಿಸಲೇಬೇಕು. ಹಾಗಾಗಿ ಅಲ್ವಾ ದಾಸರು ಹೇಳಿರೋದು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಭಕ್ತಿಯಾಗ್ಲಿ ಮುಕ್ತಿಯಾಗ್ಲಿ ಎಲ್ಲದಕ್ಕೂ ಗುರು ಅಗತ್ಯ, ಅತ್ಯಗತ್ಯ ಆತ. ಅದೇ ಇನ್ನೊಂದು ಮಾತು ಹೇಳಿದ್ದಾರೆ, ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಯಾರು ಕಾಯ್ತಾರೆ ಅಲ್ವೇ? ಸೊ ಗುರು ಕೃಷ್ಣನಿಗಿಂತ ಆತ ಅತ್ಯಂತ ದಯಾಮಯ. ಈ ಜಗತ್ತಿನಲ್ಲಿ ಬಳಲ್ತಾ ಇರುವಂತಹ ಒಂದು ರೀತಿಯ ವಿರುದ್ಧ ಭಾವದಲ್ಲಿರುವಂತಹ ಜೀವಿಗಳಿಗೆ ಆತ ಜ್ಞಾನವನ್ನ ನೀಡಿ ಕೃಷ್ಣೋನ್ಮುಖರಾಗಿ ಮಾಡ್ತಾನೆ. ಇಂತಹ ಗುರುಗಳನ್ನು ನಾವು ಹೇಗೆ ಕಾಣಬೇಕು ಅಂತ ಶ್ರೀಕೃಷ್ಣ ಉದ್ಧವನಿಗೆ ಬಹಳ ಒಂದು ವಿಶೇಷವಾದ ಶ್ಲೋಕ ಹೇಳ್ತಾನೆ ಉದ್ಧವ ಗೀತೆಯಲ್ಲಿ. ಈ ಗುರುಗಳನ್ನ ನೀನು ನನ್ನಂತೆಯೇ ಅಂತ ಕಾಣು, ಅವರ ಕುರಿತಾಗಿ ಎಂದೂ ಕೂಡ ಅನಾದರ ಅಥವಾ ಅವಮಾನ ಭಾವವನ್ನ ನೀನು ತೋರಿಸಬಾರದು. ಆಚಾರ್ಯಂ ಮಾಂ ವಿಜಾನೀಯಾನ್ ನ ಅವಮನ್ಯೇತ ಕರೇಚಿತ್, ಎಂದೂ ಕೂಡ ಅವರನ್ನ ನೀನು ಅಪಮಾನ ಮಾಡಬಾರದು, ಅಪರಾಧ ಮಾಡಬಾರದು, ಅವರನ್ನ ಸಾಮಾನ್ಯರಂತ ತಿಳಿಬಾರದು. ನ ಮರ್ತ್ಯ ಬುದ್ಧಿ, ಅಸೂಯೇತ ದ್ವೇಷ ಭಾವದಿಂದ ಅವರನ್ನು ಕಾಣಬಾರದು. ಯಾಕೆಂದ್ರೆ ಗುರುಗಳು ಅವರು ಸರ್ವದೇವಮಯೋ ಗುರು, ಎಲ್ಲ ದೇವತೆಗಳು ಅವರಲ್ಲಿ ನಿವಾಸಿಸ್ತಾರೆ. ಯಾಕೆಂದ್ರೆ ಅವರು ಆ ದೇವಾದಿದೇವ ಶ್ರೀ ಕೃಷ್ಣ, ಈಶ್ವರ ಪರಮಕೃಷ್ಣ, ಆತನ ಕುರಿತಾದಂತಹ ಜ್ಞಾನವನ್ನ ನೀಡುತ್ತಾ ಇದ್ದಾರೆ.
ಕೃಷ್ಣನನ್ನ ಎಲ್ಲ ಜನರಿಗೆ ನೀಡ್ತಾ ಇದ್ದಾರೆ. ಸೊ ಅವರು ಕೃಷ್ಣನನ್ನ ಎಲ್ಲ ಜಗತ್ತಿಗೆ ನೀಡುವಂತಹ ಮಹಾದಾನಿಗಳು. ಅವರ ಕುರಿತಾಗಿ ನಾವು ಯಾವ ರೀತಿಯ ಭಾವವಿರಬೇಕು? ಸಾಕ್ಷಾತ್ ಭಗವಂತನೇ ಅನ್ನೋ ಒಂದು ಭಾವವಿರಬೇಕು. ಆದರೆ ಅಲ್ಲಿ ಬಹಳ ಒಂದು ಆ, ಗಮನಿಸುವಂತಹ ಅಂಶ ಇದೆ. ಏನದು? ಗುರು ಭಗವಂತನಂತೆ, ಆದರೆ ಭಗವಂತನಲ್ಲ. ಇದು ಬಹಳ ಗಮನಿಸುವಂತಹ ಒಂದು ವಿಚಾರ. ಗುರು, ಹಾಗಾಗಿ ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಏನಂತ? ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ. ಅಂದ್ರೆ ಅರ್ಥ ಏನು? ಗುರುಗಳು ಎಲ್ಲ ದೇವತೆಗಳ ಮೂರ್ತಿ ಸ್ವರೂಪರು, ಆ ಭಗವಂತನ ಪ್ರತಿನಿಧಿಗಳು. ಹಾಗಾಗಿ ಅವರನ್ನ ಭಗವಂತನಂತೆ ಪೂಜಿಸಲಾಗತ್ತೆ. ಬಟ್ ಆದರೆ ಅವರು ಭಗವಂತನ ಪ್ರತಿನಿಧಿಗಳು, ಭಗವಂತನ ಸೇವಕರು ಅವರು. ಸೊ ಈ ಜ್ಞಾನವೂ ಇರಬೇಕು. ಯಾಕೆಂದ್ರೆ ಕೃಷ್ಣ, ಶ್ರೀ ಕೃಷ್ಣ, ಆತ ಸರ್ವೋಚ್ಚ. ಆತನನ್ನ ಸಾಮಾನ್ಯ ಜೀವಿಗೆ ಆ ಸರಿದೂಗಿಸೋದು, ಹೋಲಿಸೋದು ಅದು ತಪ್ಪು. ಆದರೆ ಆ ಶ್ರೀಕೃಷ್ಣನ ಜ್ಞಾನವನ್ನು ನಮಗೆ ನೀಡ್ತಾ ಇರೋದ್ರಿಂದ ಗುರುಗಳು ಒಂದು ಮಾಧ್ಯಮದಂತೆ. ಅವರು ನಮಗೆ ಪ್ರತಿನಿಧಿಯಂತೆ, ಭಗವಂತನ ಪ್ರತಿನಿಧಿಯಂತೆ. ಹಾಗಾಗಿ ಪ್ರತಿನಿಧಿಯನ್ನ ಭಗವಂತನಂತೆ ಗೌರವಿಸೋದು ಅದು ಸಮರ್ಪಕ. ಈ ಮಾತನ್ನ ನಾವು ಮುಂದೆ ಗುರುವಾಷ್ಟಕ ಅನ್ನೋ ಒಂದು ಪದ್ಯದಲ್ಲಿ ಕಾಣೋಣ. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಗುರುಗಳ ಕುರಿತಾಗಿ ಅನೇಕ ರೀತಿಯ ಕಾವ್ಯಗಳು, ರಚನೆಗಳು ನಮ್ಮ ಸಂಸ್ಕೃತಿಯಲ್ಲಿವೆ. ಆದಿಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜರು, ಅನೇಕರು, ಅನೇಕ ಸಂಪ್ರದಾಯದಲ್ಲಿ ಗುರುಗಳ ಮಹಿಮೆಯನ್ನು ವರ್ಣಿಸಲಾಗಿದೆ. ವಿಶೇಷವಾಗಿ ಶ್ರೀ ಚೈತನ್ಯ ಸಂಪ್ರದಾಯದಲ್ಲಿ, ಬ್ರಹ್ಮಮಧ್ವ ಗೌಡಿಯ ಸಂಪ್ರದಾಯದಲ್ಲಿ, ಇಸ್ಕಾನ್ ಸಂಸ್ಥೆಯಲ್ಲಿ ಗುರುವಷ್ಟಕ ಅನ್ನೋ ಒಂದು ವಿಶೇಷವಾದ ಪದ್ಯವನ್ನ ನಾವು ಮುಖ್ಯವಾಗಿ ಗುರುಗಳ ಮಹಿಮೆಯನ್ನು ತಿಳಿಯೋದ್ರಲ್ಲಿ ಕಲಿತೀವಿ. ಶ್ರೀಲ ಪ್ರಭುಪಾದರು ಈ ಗುರುವಷ್ಟಕ ಅನ್ನೋ ಪದ್ಯವನ್ನ ಪ್ರತಿದಿನ ತಮ್ಮ ದೇವಸ್ಥಾನಗಳಲ್ಲಿ ಭಗವಂತನ ಮೊದಲ ದರ್ಶನದ ಸಮಯದಲ್ಲಿ ನಾವು ಹಾಡಿ ಗುರುಗಳನ್ನ ಸ್ತುತಿಸಿ ನಮ್ಮ ದಿನದ ಆಧ್ಯಾತ್ಮಿಕ ಕಾರ್ಯವನ್ನ ಪ್ರಾರಂಭಿಸಬೇಕು ಅಂತ ಹೇಳಿದ್ದಾರೆ. ಈ ಗುರುವಷ್ಟಕವನ್ನ ಬರೆದವರು ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕುರ ಅನ್ನೋ ಒಬ್ಬ ಮಹಾನ್ ಆಚಾರ್ಯರು. ಇವರು ಗುರುಗಳ ಕುರಿತಾಗಿ ಒಂದು ಅಷ್ಟಕ, 8 ಏನು ಪದ್ಯಗಳಿರುವಂತಹ ಒಂದು ಕವನ ಇದು, ಒಂದು ಸಂಸ್ಕೃತದ ಅಷ್ಟಕ ಇದು. ಸೊ ಈ ವಿಶ್ವನಾಥ ಚಕ್ರವರ್ತಿ ಠಾಕೂರರು, ಇವರು ಚೈತನ್ಯ ಮಹಾಪ್ರಭುಗಳ ನಂತರ ಬರುವಂಥವ್ರು, ಸರಿಸುಮಾರು 17-18ನೇ ಶತಮಾನದಲ್ಲಿ ಬರುವಂಥವ್ರು. ಇವರು ಮಹಾನ್ ಆಚಾರ್ಯರು. ಅವರು ಈ ಗುರುಗಳ ಮಹಿಮೆಯನ್ನ 8 ಪದ್ಯಗಳಲ್ಲಿ ಸಂಕ್ಷೇಪವಾಗಿ ಹೇಳ್ತಾರೆ. ಅವರು ಈ ಒಂದು ಕವನವನ್ನು ಬರೆದಾದ ಮೇಲೆ ಒಂದು ವಿಶೇಷವಾದಂತಹ ಫಲಸ್ತುತಿಯನ್ನು ಕೂಡ ನೀಡಿದ್ದಾರೆ. ಏನದು? ಯಾರಾದ್ರೂ ಓದ್ತೀರಾ? ಬ್ಲೂ ಕಲರ್ ಇರೋದನ್ನ. ಯಾರು ಅತ್ಯಂತ ಕಾಳಜಿ, ಅದು ಓದಿ. ಅತ್ಯಂತ ಕಾಳಜಿ ಮತ್ತು ಗಮನದಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಆಧ್ಯಾತ್ಮಿಕ ಗುರುವಿನಿಗೆ ಸಲ್ಲಿಸುವ ಈ ಸುಂದರವಾದ ಪ್ರಾರ್ಥನೆಯನ್ನು ಉಚ್ಚ ಧ್ವನಿಯಲ್ಲಿ ಪಠಿಸುತ್ತಾರೋ ಅವರು ತಮ್ಮ ಮರಣದ ಸಮಯದಲ್ಲಿ ವೃಂದಾವನದ ಒಡೆಯನಾದ ಕೃಷ್ಣನ ಪ್ರತ್ಯಕ್ಷ ಸೇವೆಯನ್ನು ಪಡೆಯುತ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಈ ಒಂದು ಪಠಣೆ ಅಷ್ಟಕವನ್ನ ಪ್ರತಿದಿನ ಯಾವೊಬ್ಬ ವ್ಯಕ್ತಿ, ವಿಶೇಷವಾಗಿ ಬೆಳಗಿನ ಸಮಯದಲ್ಲಿ, ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಗುರುವನ್ನ ಕುರಿತಾಗಿ ಸ್ತುತಿಸ್ತಾ ಹೇಳ್ತಾರೋ ಅವರು ತಮ್ಮ ಜೀವನ ಅಂತ್ಯದ ನಂತರ ಶ್ರೀಕೃಷ್ಣನ ಪ್ರತ್ಯಕ್ಷ ಸೇವೆ, ಆತನ ಪ್ರೇಮ ಭಕ್ತಿಯನ್ನ ಪಡಿತಾರೆ. ಎಂತ ಒಳ್ಳೆ ಆಶೀರ್ವಾದ ಇದೆ, ಮುಕ್ತಿಗೂ ಮಿಗಿಲಾದಂತಹ ಆಶೀರ್ವಾದ ಇದು. ಬನ್ನಿ ಈ ಒಂದು ಆಶೀರ್ವಾದದ ಸ್ಮರಣೆ ಮಾಡ್ತಾ ಈ ಪದ್ಯವನ್ನ ನೋಡ್ತಾ ಹೋಗೋಣ. ಸೊ ಸರಳವಾಗಿ ಆ ಪದ್ಯವನ್ನ ನಾನು ಇಲ್ಲಿ ತೋರಿಸ್ತೇನೆ, ಒಮ್ಮೆ ಅದನ್ನ ಪಠಿಸ್ಲಿಕ್ಕೆ ಪ್ರಯತ್ನಿಸ್ತೇನೆ. ಆದ್ರೆ ಕೆಳಗಿರೋ ಅರ್ಥವನ್ನ ಬೇರೆ ಬೇರೆ ಭಕ್ತರು, ಓದಿರೋರೇ ಓದ್ಬೇಡಿ, ಬೇರೆಯವ್ರಿಗೂ ಕೂಡ ಅವಕಾಶ ಕೊಡಿ. ಅದು ಓದಾದ್ಮೇಲೆ ಕೆಲ 2 ಮಾತುಗಳನ್ನು ಅದ್ರ ಕುರಿತಾಗಿ ನೋಡ್ತಾ ಹೋಗೋಣ. ಸೊ ಹೀಗೆ ನಾಳೆ ಬರುವಂತಹ ಈ ಗುರು ಪೂರ್ಣಿಮೆಯ ದಿನ ನಾವು ಗುರುಗಳ ಮಹಿಮೆಯನ್ನ, ಅವರ ಸ್ಥಾನವನ್ನ, ಅವರ ಕೊಡುಗೆಯನ್ನ ನೆನೀತಾ ಹೋಗಬಹುದು. ಮೊದಲನೇ ಪದ್ಯ. ಸಂಸಾರದಾವಾ ನಲಲೀಢಲೋಕ ತ್ರಾಣಾಯ ಕಾರುಣ್ಯ ಘನಾಘನಾತ್ವಂ ಪ್ರಾಪ್ತಸ್ಯ ಕಲ್ಯಾಣ ಗುಣಾರ್ಣವಸ್ಯ ವಂದೇ ಗುರು ಶ್ರೀ ಚರಣಾರವಿಂದಂ.
ಸೊ ಪ್ರತಿಯೊಂದು ಪದ್ಯದಲ್ಲಿ ಕೊನೆಯಲ್ಲಿ ಒಂದೇ ಗುರೋ ಶ್ರೀ ಚರಣಾರವಿಂದಂ. ಸೊ ಈ ಒಂದು ಅಷ್ಟಕದ ವಿಶೇಷತೆ ಏನಂದ್ರೆ, ಗುರುಗಳು ಏನೇನನ್ನ ನಮಗೆ ತಿಳಿಸ್ತಾರೆ ಅನ್ನೋದನ್ನ ವಿಶೇಷವಾದಂತಹ ಅಂದ್ರೆ ಪ್ರತಿಯೊಂದು ಪದ್ಯದಲ್ಲೂ ಕೂಡ ಅವರ ವಿಶೇಷತೆಯನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಗುರುಗಳ ಕುರಿತಾದಂತಹ ಸಕಾರಾತ್ಮಕ ಜ್ಞಾನ, ಅವ್ರು ಏನನ್ನೆಲ್ಲ ನೀಡ್ತಾರೆ ನಮಗೆ ಜೀವನದಲ್ಲಿ ಅನ್ನೋದನ್ನ ಈ ಅಷ್ಟಕದ ಮೂಲಕ ನಾವು ಪಡಿಬಹುದು. ಯಾರಾದ್ರೂ ಅನುವಾದ ಓದ್ತೀರಾ? ಓದಿ, ಅನುವಾದ ಓದಿ. ಹರೇ ಕೃಷ್ಣ ಹರೇ ಪ್ರಭು. ಕೃಷ್ಣ ಪ್ರಭು. ಹರೇ ಕೃಷ್ಣ ಆಧ್ಯಾತ್ಮಿಕ ಪ್ರಭು. ಗುರುಗಳು ಕರುಣೆಯ ಸಮುದ್ರದಿಂದ ಆಶೀರ್ವಾದವನ್ನು ಪಡೆಯುತ್ತಾರೆ. ದಟ್ಟವಾದ ಮೋಡವು ಕಾಡಿನ ಕಿಚ್ಚನ್ನು ನಂದಿಸಲು ಮಳೆಯನ್ನು ಸುರಿಸುವಂತೆಯೇ ಆಧ್ಯಾತ್ಮಿಕ ಗುರುಗಳು ಭೌತಿಕ ಅಸ್ತಿತ್ವದ ಉರಿಯುತ್ತಿರುವ ಬೆಂಕಿಯನ್ನು ನಂದಿಸುವ ಮೂಲಕ ಲೌಕಿಕ ಸಂಕಟಗಳಿಂದ ಬಳಲುತ್ತಿರುವ ಜಗತ್ತನ್ನು ಉದ್ಧರಿಸುತ್ತಾರೆ. ಮಂಗಳಕರ ಗುಣಗಳ ಸಾಗರವಾದ ಅಂತಹ ಆಧ್ಯಾತ್ಮಿಕ ಗುರುಗಳ ಶ್ರೀ ಚರಣಾರವಿಂದಗಳಿಗೆ ಪಾದ ಪದ್ಮಗಳಿಗೆ ನಾನು ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಹರೇ ಕೃಷ್ಣ ಇಲ್ಲಿ ಪ್ರಭು. ತುಂಬಾ ಚೆನ್ನಾಗಿದೆ ಇದು. ಇದರ ಅರ್ಥ ಬಹಳ ಸೊಗಸಾಗಿದೆ. ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಮೊದಲನೇ ಸಾಲಲ್ಲಿ ಹೇಳ್ತಾ ಇದ್ದಾರೆ ಈ ಜಗತ್ತಿನ ಲಕ್ಷಣ ಏನದು, ಈ ಜಗತ್ತನ್ನ ಸಂಸಾರ ಅಂತ ಹೇಳಿದ್ದಾರೆ. ಈ ಪದ ನೀವು ಆ ಪುರುಷೋತ್ತಮ ಯೋಗ ವರ್ಣನೆಯಲ್ಲೂ ನಾವು ಕಂಡಿದ್ವಿ, ಸಂಸಾರ. ಈ ಸಂಸಾರವನ್ನ ಕೃಷ್ಣ ಯಾವುದಕ್ಕೆ ಹೋಲಿಸ್ತಾ ಅಲ್ಲಿ ಪುರುಷೋತ್ತಮ ಯೋಗದಲ್ಲಿ ನೆನಪು ಮಾಡ್ಕೊಳ್ಳಿ. ಒಂದು ಆಲದ ಮರಕ್ಕೆ ಹೋಲಿಸಿದ್ದ, ಅಶ್ವತ್ಥ ವೃಕ್ಷ ಅಲ್ವಾ? ಕೊನೆಯೇ ಇಲ್ಲದಂತೆ ಒಂದು ರೀತಿ ವ್ಯಕ್ತಿ ಅದರಲ್ಲಿ ಕಳೆದು ಹೋಗಿಬಿಡ್ತಾನೆ, ಬಳಲ್ತಾನೆ ದುಃಖದಲ್ಲಿ. ಆ ಗುಣಗಳು, ಆ ಕರ್ಮ ಕಾಲ ಪ್ರಭಾವಗಳು, 84 ಲಕ್ಷ ಯೋನಿ ಆ ಜನ್ಮಗಳಲ್ಲಿ ಆತ ಬಳಲ್ತಾ ಇರ್ತಾನೆ. ಜನ್ಮ ಮೃತ್ಯು ಜರಾ ವ್ಯಾಧಿ, ಅನೇಕ ಕ್ಲೇಶಗಳು. ಇದಕ್ಕೆ ಸಂಸಾರ, ಸಂಸರತಿ. ಅದು ತಂತಾನೆ ಅದು ವೃದ್ಧಿಸ್ತಾ ಇರತ್ತೆ, ಅದಕ್ಕೆ ಕೊನೆಯೇ ಇಲ್ಲ. ಅದು ನಮಗೆ ದುಃಖವನ್ನು ನೀಡೋದ್ರಿಂದ ಅದನ್ನ ದಾವಾನಲ ಅಂತ ಹೇಳಿದ್ದಾರೆ. ದಾವಾನಲ ಅಂದ್ರೆ ಕಾಡ್ಗಿಚ್ಚು. ಕಾಡಲ್ಲಿ ಬೆಂಕಿ ಹತ್ಕೊಳ್ಳುತ್ತಲ್ಲ, ಯಾವುದೇ ಕಾರಣ ಬೇಕಿಲ್ಲ ಅದಕ್ಕೆ, ಯಾರು ಹೋಗಿ ಅಲ್ಲಿ ಬೆಂಕಿ ಪಟ್ಟಣಕ್ಕೆ ಇರೋದಿಲ್ಲ. ಬಟ್ ಅದು ಹಾಗೆ ಘರ್ಷಣೆಯಿಂದ, ಗಾಳಿ ಅಥವಾ ಈ ಒಣ ಬಿಸಿಲಿನ ಇದ್ರ ತಾಪದಿಂದಾಗಿ ಅದು ಬೆಂಕಿ ಹತ್ಕೊಳ್ಳುತ್ತೆ. ಅದಾದ್ಮೇಲೆ ಅದು ಒಂದು ರೀತಿ ನಿಯಂತ್ರಣಕ್ಕೆ ಬರದಂತೆ ಹರಡುತ್ತಾ ಇರುತ್ತೆ. ಎಷ್ಟೊಂದು ಪ್ರಾಣಿಗಳು, ಪಕ್ಷಿಗಳು, ಸರೀಸೃಪಗಳು ಅದರಲ್ಲೆಲ್ಲ ಸುಟ್ಟು ಬೆಂದು ಹೋಗ್ಬಿಡ್ತವೆ, ಕರಕಲಾಗ್ಬಿಡ್ತವೆ ಅಲ್ವಾ? ಆ ರೀತಿ ಈ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಯು ಕರ್ಮ ಗುಣ ಕಾಲ ಪ್ರಭಾವಗಳಲ್ಲಿ ಪರಿತಪಿಸುತ್ತಿದೆ. ಲೀಢಲೋಕ, ಲೀಢ ಅಂದ್ರೆ ಒಂದು ರೀತಿ ನೋವಿನಲ್ಲಿ ಬಳಲ್ತಾ ಇದೆ. ಅಂತಹ ಜೀವಿಗೆ, ಅಂತಹ ಒಂದು ಕಾಡ್ಗಿಚ್ಚನ್ನ ನಂದಿಸ್ಲಿಕ್ಕೆ ಮಳೆಯೇ ಬೇಕು. ಆ ಮಳೆ ಹೇಗೆ ಬರುತ್ತೆ? ಮೋಡದಿಂದ ಬರುತ್ತೆ. ಆ ಮೋಡ ಹೇಗೆ ಉಂಟಾಗುತ್ತೆ? ಮತ್ತೆ ಸಮುದ್ರದಲ್ಲಿರುವಂತಹ ನೀರು ಆವಿಯಾಗಿ ಮೋಡ ಉಂಟಾಗುತ್ತೆ. ಇಲ್ಲಿ ಗಮನಿಸಬೇಕಾದಂತಹ ಅಂಶ ಅಂದ್ರೆ, ಇಲ್ಲಿ ಸಮುದ್ರ ಅಥವಾ ಸಾಗರ ಶ್ರೀಕೃಷ್ಣ. ಆತನ ಬಳಿ ಇರುವಂತಹ ಆ ದಯೆ ಏನಿದೆ ಅದನ್ನ, ಅಥವಾ ಆ ನೀರು ಏನಿದೆ, ಆ ನೀರು ಅದು ದಯೆಯಂತೆ, ದಿವ್ಯ ಜ್ಞಾನದಂತೆ. ಅದನ್ನ ನಮಗೆ ತಲುಪಿಸಲಿಕ್ಕೆ ಗುರುಗಳು ಮೋಡದಂತೆ ವರ್ತಿಸ್ತಾರೆ. ನಾವು ಸಾಗರದ ಬಳಿ ಹೋಗ್ಲಿಕ್ಕೆ ಆಗೋದಿಲ್ಲ. ನಾವಿಲ್ಲಿ ಕಾಡ್ಗಿಚ್ಚಿನಲ್ಲಿ ಬಳಲ್ತಾ ಇದ್ದೀವಿ, ಕರಕಲಾಗ್ತಾ ಇದ್ದೀವಿ. ಬಟ್ ನಮ್ಮ ಬಳಿ ಯಾವ್ದು ಬರುತ್ತೆ? ಒಂದು ಮೋಡ ಬರುತ್ತೆ. ಆ ಮೋಡ ನಮಗೆ ಏನನ್ನ ನೀಡುತ್ತೆ? ಏನನ್ನ ನೀಡುತ್ತೆ? ಮಳೆಯನ್ನ ನೀಡುತ್ತೆ. ಸೊ ಸಾಗರ ಅಥವಾ ಸಮುದ್ರ ಯಾರು? ನೆನಪು ಮಾಡ್ಕೊಳ್ಳಿ, ಕೃಷ್ಣ. ಹಾಗಾದ್ರೆ ಗುರುಗಳು ಯಾರು? ಗುರುಗಳು ಯಾರು? ಮೋಡ. ಆ ಗುರುಗಳು ನೀಡುವಂತಹ, ಆ ಮೋಡ ನೀಡುವಂತಹ ನೀರು ಅದು ಏನನ್ನ ಸೂಚಿಸುತ್ತೆ ಹೇಳಿ? ಜ್ಞಾನ. ಆ ದಿವ್ಯ ಜ್ಞಾನ, ಭಗವದ್ ಜ್ಞಾನ, ಅವರ ಕೃಪೆ ಅಂತ ಏನ್ ಹೇಳ್ತೀವಿ. ಸೊ ಹೀಗೆ ಅವರು ನಮ್ಮೆಲ್ಲರನ್ನು ಉದ್ಧರಿಸ್ತಾ ಇದ್ದಾರೆ. ತ್ರಾಣಾಯ ಕಾರುಣ್ಯ ಘನಾಗ, ಅದರ ಕರುಣೆ ಅವರದು. ಅದನ್ನ ಪಡೆದು ಪ್ರಾಪ್ತಸ್ಯ ಕಲ್ಯಾಣ ಗುಣಾರ್ಣವಸ್ಯ, ನಾವೆಲ್ಲರೂ ಜೀವನದಲ್ಲಿ ಉದ್ಧಾರ ಆಗ್ತೀವಿ. ಯಾಕಂದ್ರೆ ಎಲ್ಲ ಕಲ್ಯಾಣ, ಪರಮ ಕಲ್ಯಾಣ ಅದು ಕೃಷ್ಣನಿಂದ ಬರುತ್ತೆ. ಅದನ್ನ ನಮಗೆ ತಂದು ನೀಡುವವರು ಯಾರು? ಗುರುಗಳು. ಇದು ಮೊದಲನೆಯ ಶ್ಲೋಕದ ವರ್ಣನೆ. ಸಂಕ್ಷೇಪವಾಗಿ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಶ್ಲೋಕವನ್ನು ಕೂಡ ಆಳವಾಗಿ ನಾವು ಅಧ್ಯಯನ ಮಾಡ್ತಾ ಅದರ
ಮರ್ಮವನ್ನ ಇನ್ನಷ್ಟು ವಿಶ್ಲೇಷಿಸಬಹುದು. ಬಟ್ ಇಲ್ಲಿ ಸಂಕ್ಷೇಪವಾಗಿ ಹೇಳ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ಇನ್ನಷ್ಟು ಅಧ್ಯಯನ ಮಾಡಲಿಕ್ಕೆ ಪ್ರಭುಪಾದರ ಪುಸ್ತಕವನ್ನ ತಾವೆಲ್ಲ ರೆಫರ್ ಮಾಡಬಹುದು. 2ನೇ ಶ್ಲೋಕ. ಮಹಾಪ್ರಭೋ ಕೀರ್ತನ ನೃತ್ಯ ಗೀತ ವಾದಿತ್ರ ಮಾದ್ಯನ್ ಮನಸೋರಸೇನ ರೋಮಾಂಚಕಂಪಾಶ್ರುತರಂಗ ಭಾಜೋ ವಂದೇ ಗುರೋ ಶ್ರೀ ಚರಣಾರವಿಂದಂ. ಓಕೆ, ಪರಮ ಮಂಗಳ ಮಾತಾಜಿ ಕೈ ಎತ್ತಿದ್ರೆ ನಮ್ಗೆ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಥ್ಯಾಂಕ್ ಯು. ನೀವು ಹರೇ ಓದಿ, ಪರಮ ಮಂಗಳ ಮಾತಾಜಿ ಅವರು ಓದಿ. ಹಾ, ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮಗಳು. ಪವಿತ್ರ ನಾಮ ಸಂಕೀರ್ತನೆ, ಆನಂದದ ನೃತ್ಯ, ಗಾಯನ ಮತ್ತು ವಾದ್ಯಗಳನ್ನು ನುಡಿಸುವ ಮೂಲಕ ಆಧ್ಯಾತ್ಮಿಕ ಗುರುಗಳು ಶ್ರೀ ಚೈತನ್ಯ ಮಹಾಪ್ರಭುಗಳ ಸಂಕೀರ್ತನ ಚಳುವಳಿಯಿಂದ ಯಾವಾಗಲೂ ಪ್ರಸನ್ನರಾಗುತ್ತಾರೆ. ಅವರು ತಮ್ಮ ಮನಸ್ಸಿನ ಶುದ್ಧ ಭಕ್ತಿಯ ರಸವನ್ನ ಸವಿಯುತ್ತಿರುವುದರಿಂದ ಕೆಲವೊಮ್ಮೆ ಅವರು ಮೈಯಲ್ಲೆಲ್ಲ ರೋಮಾಂಚನಗೊಳ್ಳುತ್ತದೆ, ಶರೀರವು ಕಂಪಿಸುತ್ತದೆ ಮತ್ತು ಕಣ್ಣುಗಳಿಂದ ಅಲೆಗಳಂತೆ ಕಣ್ಣೀರು ಹರಿಯುತ್ತದೆ. ಅಂತಹ ಆಧ್ಯಾತ್ಮಿಕ ಗುರುಗಳು ಶ್ರೀ ಚರಣಾರವಿಂದಗಳಿಗೆ ನಾನು ನನ್ನ ಭಕ್ತಿ ಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಹರೇ ಕೃಷ್ಣ ಪ್ರಭು, ಧನ್ಯವಾದ. ಸೊ ನಾವು ಪ್ರತಿಯೊಂದು ಪದ್ಯದಿಂದ ಒಂದೊಂದು ಗುಣವನ್ನ ನೋಡ್ತಾ ಹೋಗೋಣ. ಸೊ ಮೊದಲನೇ ಒಂದು ಪದ್ಯದಿಂದ ನಾವೇನ್ ಕಲ್ತ್ವಿ? ಕೃಷ್ಣನಿಂದ ಅವರು ಆ ದಿವ್ಯ ಜ್ಞಾನವನ್ನ ನಮಗೆ ನೀಡುತ್ತಾ ಇದ್ದಾರೆ. ಆ ಒಂದು ಗುಣ. ಇಲ್ಲಿ 2ನೇ ಒಂದು ಪದ್ಯದಲ್ಲಿ ನಾವೇನ್ ಕಾಣ್ತಾ ಇದ್ದೀವಿ? ಇವರು ವಿಶೇಷವಾಗಿ ಭಗವಂತನ ಭಕ್ತಿ ಕಾರ್ಯಗಳಾದಂತಹ ಮುಖ್ಯವಾದಂತಹ ಕೀರ್ತನ, ಶ್ರವಣ ಕೀರ್ತನ, ವಿಶೇಷವಾಗಿ ಸಂಕೀರ್ತನ, ಅದರಲ್ಲೂ ಕೂಡ ಚೈತನ್ಯ ಮಹಾಪ್ರಭುಗಳು ಕಲಿಸಿರುವಂತಹ ಸಂಕೀರ್ತನ, ಆ ಸಂಕೀರ್ತನದಲ್ಲಿ ಅವರು ಎಷ್ಟು ತಲ್ಲೀನರಾಗಿದ್ದಾರೆ. ಗುರು ತಾನು ತನ್ನ ಸ್ವಂತ ಆಚಾರದಿಂದ ಆತ ಆ ಭಕ್ತಿಯಲ್ಲಿ ಎಷ್ಟು ತನ್ಮಯನಾಗಿರ್ತಾನೆ. ಕೆಲವೊಮ್ಮೆ ಜನ ಉಪದೇಶ ಮಾಡ್ಲಿಕ್ಕೆ ಮಾತ್ರ ಉತ್ಸುಕರಾಗಿರ್ತಾರೆ, ಪಾಲನೆ ಮಾಡ್ಲಿಕ್ಕೆ ಅವರು ಅಷ್ಟು ಪರಿಪಕ್ವರಾಗಿರೋದಿಲ್ಲ. ಬಟ್ ಗುರು ಮುಖ್ಯವಾಗಿ ಆತ ಆ ಭಕ್ತಿಯಲ್ಲಿ ಆತ ತನ್ಮಯನಾಗಿ ಅದನ್ನು ಆನಂದಿಸ್ತಾ ಇರ್ತಾರೆ. ಅವರ ಆ ತಲ್ಲೀನತೆ ಅದು ಅವರ ಬಹುಮುಖ್ಯವಾದಂತಹ ಗುಣ. ಆ ರೀತಿಯಾಗಿ ಅವರು ತಮ್ಮ ಶಿಷ್ಯರನ್ನು ಕೂಡ ಉಪದೇಶಿಸ್ತಾರೆ. ಹೇಗೆ? ಇದು ವಿಶೇಷವಾಗಿ ಸಂಕೀರ್ತನೆಯ ಬಗ್ಗೆ ಹೇಳಲಾಗ್ತಾ ಇದೆ. ಆ ಸಂಕೀರ್ತನೆಯಲ್ಲಿ ಹೇಗೆ ಪಾಲ್ಗೊಳ್ಳಬೇಕು, ಎಲ್ಲರೂ ಒಟ್ಟಾಗಿ ಚೈತನ್ಯ ಮಹಾಪ್ರಭುಗಳು ಹೇಗೆ ತಿಳಿಸಿದ್ದಾರಲ್ವಾ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವಿಶೇಷವಾಗಿ ಶ್ರೀಲ ಪ್ರಭುಪಾದರು ಈ ಸಂಕೀರ್ತನೆಯನ್ನ ಹೇಗೆ ಪ್ರಚಾರ ಪ್ರಸಾರ ಮಾಡಿದ್ರು. ಏಕಾಂಗಿಯಾಗಿ ಅವರು ಆ ಒಂದು ಯಾರ ಸಹಾಯವೂ ಇಲ್ಲದಂತಹ ಜಾಗದಲ್ಲಿ ಏಕಾಂಗಿಯಾಗಿ ಸಂಕೀರ್ತನೆ ಮಾಡ್ತಾ ಎಲ್ಲವನ್ನ ಸ್ಥಾಪಿಸಿದರು. ಸೊ ಹೀಗೆ ಗುರು ಚೈತನ್ಯ ಮಹಾಪ್ರಭುಗಳ ಸಂಕೀರ್ತನದಲ್ಲಿ ತನ್ಮಯರಾಗಿ ಆನಂದಿಸ್ತಾರೆ. ಇದು 2ನೆಯ ಗುಣ. 3ನೇದು ನೋಡೋಣ. 3ನೇದು ಶ್ರೀ ವಿಗ್ರಹಾರಾಧನ ನಿತ್ಯ ನಾನಾ ಶೃಂಗಾರ ತನ್ಮಂದಿರ ಮಾರ್ಜನಾದೌ ಯುಕ್ತಸ್ಯ ಭಕ್ತಾಂಶ್ಚ ನಿಯುಂಜತೋಪಿ ವಂದೇ ಗುರೋ ಶ್ರೀ ಚರಣಾರವಿಂದಂ. ಓಕೆ, ಕುಸುಮ ಮಾತಾಜಿಯವರು ಓದಿ. ಹರೇ ಕೃಷ್ಣ ಪ್ರಭು. ಆಧ್ಯಾತ್ಮಿಕ ಗುರುಗಳು ಯಾವಾಗಲೂ ಶ್ರೀ ಶ್ರೀ ರಾಧಾ ಮತ್ತು ಕೃಷ್ಣರ ದೇವಾಲಯದ ಆರಾಧನೆಯಲ್ಲಿ ನಿರತರಾಗಿರುತ್ತಾರೆ. ಅವರು ತಮ್ಮ ಶಿಷ್ಯರನ್ನು ಸಹ ಅಂತಹ ಆರಾಧನೆಯಲ್ಲಿ ತೊಡಗಿಸುತ್ತಾರೆ. ಅವರು ವಿಗ್ರಹಗಳಿಗೆ ಸುಂದರವಾದ ವಸ್ತ್ರಗಳು ಹಾಗೂ ಆಭರಣಗಳಿಂದ ಶೃಂಗಾರ ಮಾಡುತ್ತಾರೆ. ಅವರ ಮಂದಿರವನ್ನು ಸ್ವಚ್ಛಗೊಳಿಸುತ್ತಾರೆ ಮತ್ತು ಭಗವಂತನ ಇತರ ಸೇವೆಯನ್ನು ನೆರವೇರಿಸುತ್ತಾರೆ. ಅಂತಹ ಆಧ್ಯಾತ್ಮಿಕ ಗುರುಗಳ ಶ್ರೀ ಚರಣಾರವಿಂದಗಳಿಗೆ ನಾನು ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ತುಂಬಾ ಥ್ಯಾಂಕ್ಸ್. ನೋಡಿ, ಇಲ್ಲಿ ಇನ್ನೊಂದು ವಿಶೇಷವಾದ ಗುಣ ಏನದು? ಹಿಂದೆ ನಾವು ಯಾವ ಭಕ್ತಿ ಕಾರ್ಯದಲ್ಲಿ ಗುರುಗಳು ತನ್ಮಯರಾಗಿರ್ತಾರೆ ಅಂತ ನೋಡಿದ್ವಿ? ಯಾವ ಭಕ್ತಿ ಕಾರ್ಯದಲ್ಲಿ? ಸಂಕೀರ್ತನ. ವೆರಿ ರೈಟ್. ಈಗ ಇಲ್ಲಿ ವಿಗ್ರಹಗಳ ಆರಾಧನೆ, ಭಗವಂತನ ಶ್ರೀ ರಾಧಾಕೃಷ್ಣರ, ಕೃಷ್ಣ ಬಲರಾಮರ, ಗೌರನಿತಾಯಿ ಇವರ ವಿಗ್ರಹಗಳ ಆರಾಧನೆಯಲ್ಲಿ ಗುರುಗಳು ತಾವೇ ಖುದ್ದಾಗಿ ಎಷ್ಟು ಅವರು ಒಲವನ್ನು ತೋರಿಸ್ತಾರೆ.
ಹಾಗಾಗಿ ನೀವು ಯಾವುದೇ ಒಬ್ಬ ಪ್ರಾಮಾಣಿಕ ಗುರುವಿನ ಜೀವನವನ್ನು ಕಂಡಾಗ ಅವರು ತಮ್ಮ ಜೀವನದಲ್ಲಿ ಎಷ್ಟು ಸರಳವಾಗಿ ಒಂದು ರೀತಿಯ ಅತ್ಯಂತ ಸರಳ ಜೀವನವನ್ನು ಮಾಡ್ತಾ ಇದ್ರು ಕೂಡ ಅವರು ವಿಗ್ರಹಗಳ ಆರಾಧನೆಯನ್ನ ಬಹಳ ನಿಷ್ಠೆಯಿಂದ ಪಾಲಿಸ್ತಾ ಇರ್ತಾರೆ. ತಮ್ಮಲ್ಲಿರುವಂತಹ ಎಲ್ಲ ಸಂಪನ್ಮೂಲಗಳು ಎಷ್ಟೇ ಭಗವಂತ ಏನೆಲ್ಲ ನೀಡಿದ್ದಾನೋ ಅದರಿಂದ ಅವರು ಆ ಭಗವಂತನ ವಿಗ್ರಹಗಳೇನಿವೆ ಅವುಗಳನ್ನ ಪೂಜಿಸ್ತಾರೆ, ಅವುಗಳನ್ನ ಶೃಂಗಾರ ಮಾಡ್ತಾರೆ. ಸೊ ಹೀಗೆ ಅವರು ಭಗವಂತನ ಸಾಕಾರ ರೂಪ, ಆ ಪರಮ ಸತ್ಯದ ಸಾಕಾರ ರೂಪವಾದ ವಿಗ್ರಹಗಳನ್ನ ಅವರು ಆರಾಧಿಸ್ತಾರೆ. ಆ ತಮ್ಮ ಶಿಷ್ಯರಿಗೂ ಕೂಡ ಅವರು ಆ ಆರಾಧನೆಯಲ್ಲಿ ತೊಡಗಿಸ್ತಾರೆ. ಇಲ್ಲಿ ಆರಾಧನೆ ಅಂದ ತಕ್ಷಣ ಕೇವಲ ಊದುಬತ್ತಿ ಅಥವಾ ದೀಪ ಅಥವಾ ಏನೋ ನೀರು ಚಾಮರ ಈ ರೀತಿಯಾಗಿ ಬರೀ ಪೂಜೆ ಅಷ್ಟೇ ಅಲ್ಲ, ಎಲ್ಲ ರೀತಿಯ ಸೇವೆಗಳು. ಆ ದೇವಸ್ಥಾನದ ಕಸವನ್ನ ಗುಡಿಸೋದು, ಸ್ವಚ್ಛ ಮಾಡೋದು, ಪ್ರತಿಯೊಂದು ದೇವಸ್ಥಾನದಲ್ಲಿರುವಂತಹ ಕಾರ್ಯಗಳೇನಿವೆ ಅವು ಆ ಭಗವಂತನ ವಿಗ್ರಹಗಳ ಸೇವೆಯೇ. ಅಂತಹ ಸೇವೆಯಲ್ಲಿ ಅವರು ಅತ್ಯಂತ ಆನಂದದಿಂದ ಉತ್ಸಾಹದಿಂದ ತೊಡಗ್ತಾರೆ. ಸೊ ಇದು ಈ ಮೂರನೆಯ ಒಂದು ಪದ್ಯದಿಂದ ನಾವು ಕಾಣುವಂತಹ ಗುಣ. ಅದೇ ರೀತಿಯಾಗಿ ಅವರು ತಮ್ಮ ಶಿಷ್ಯರನ್ನು ಕೂಡ ತೊಡಗಿಸ್ತಾರೆ. ಸೊ ಹೀಗೆ ಅವರು ಶಿಷ್ಯರಿಗೆ ಆ ಸೇವೆಯ ಭಾಗ್ಯವನ್ನು ನೀಡಿ ಅವರಿಗೆ ಒಂದು ಆಧ್ಯಾತ್ಮಿಕ ಪ್ರಗತಿಯ ಅವಕಾಶಗಳನ್ನು ನೀಡ್ತಾರೆ. ನೋಡಿ, ನಮ್ಮ ಇಸ್ಕಾನ್ ಸಂಸ್ಥೆಯಲ್ಲಿ ಶ್ರೀಲ ಪ್ರಭುಪಾದರು ತಮ್ಮ ಜೀವನದ ಭಕ್ತಿ ಪ್ರಚಾರದ ಕಾರ್ಯದಲ್ಲಿ ಸುಮಾರು 108 ದೇವಸ್ಥಾನಗಳನ್ನು ಮಾಡಿದ್ರು. ಎಷ್ಟು ಅವರಿಗೆ ಉತ್ಸಾಹ ಇತ್ತು ಭಗವಂತನ ವಿಗ್ರಹಗಳ ಮಹತ್ವವನ್ನ, ಅವುಗಳ ಆರಾಧನೆಯನ್ನು ಎಲ್ಲರ ಜಗತ್ತಿಗೆ ತಿಳಿಸುವಂಥದ್ದು. ಸಂಕೀರ್ತನೆಯನ್ನು ಕೂಡ ತುಂಬಾ ಹರಡಿದ್ರು, ವಿಗ್ರಹಗಳನ್ನು ಸ್ಥಾಪಿಸಿದ್ರು, ಎಲ್ಲರಿಗೂ ಕೂಡ ಸೇವೆಯ ಲಾಭವನ್ನ ನೀಡಿದ್ರು. ತಾವೆಲ್ಲ ಕೆಲ ದಿನಗಳ ಹಿಂದೆ ಶ್ರೀ ಜಗನ್ನಾಥ ಸ್ವಾಮಿಯ ರಥಯಾತ್ರೆಯನ್ನ ತಾವು ಕೈಗೊಂಡು ಅದರಲ್ಲಿ ಸೇವೆ ಮಾಡಿದ್ದೀರ ಅಂದ್ಕೊಳ್ತೀನಿ. ಸೊ ಹೀಗೆ ಭಗವಂತನ ವಿಗ್ರಹಗಳೇನಿವೆ ಇವುಗಳ ಸೇವೆಯಿಂದ ಈ ಬದ್ಧಾತ್ಮರು ಶುದ್ಧರಾಗ್ತಾರೆ, ಭಕ್ತಿಯಲ್ಲಿ ಅವರು ಪ್ರಗತಿ ಹೊಂದುತ್ತಾರೆ, ಭಗವಂತನ ಸಾಕ್ಷಾತ್ಕಾರದಲ್ಲಿ ಅವರು ಇನ್ನೂ ಸ್ಥಿರವಾಗಿ ಮುನ್ನಡೀತಾರೆ. ಸೊ ಈ ಒಂದು ಕೃಪೆ, ಸೇವೆಯ ಭಾಗ್ಯವನ್ನ ಗುರುಗಳು ಜೀವಿಗಳಿಗೆ ನೀಡುತ್ತಾರೆ. 4ನೆಯ ಪದ್ಯ ಬನ್ನಿ. ಚತುರ್ವಿಧ ಶ್ರೀ ಭಗವತ್ ಪ್ರಸಾದ ಸ್ವಾದ್ವನ್ನ ತೃಪ್ತಾನ್ ಹರಿಭಕ್ತ ಸಂಘಾನ್ ಕೃತ್ವೈವ ತೃಪ್ತಿಂ ಭಜತಃ ಸದೈವ ವಂದೇ ಗುರೋ ಶ್ರೀ ಚರಣಾರವಿಂದಂ. ಚೇತಸ್ ಪ್ರಭುವೇ ಓದಿ. ಹರೇ ಕೃಷ್ಣ ಪ್ರಭು. ಅನುವಾದ ಓದಿ. ಆಧ್ಯಾತ್ಮಿಕ ಗುರುಗಳು ಕೃಷ್ಣನಿಗೆ ನಾಲ್ಕು ರೀತಿಯ ಸವಿಯಾದ ಆಹಾರವನ್ನು ಅಂದರೆ ನೆಕ್ಕುವ, ಅಗಿಯುವ, ಕುಡಿಯುವ ಮತ್ತು ಹೀರುವ ಆಹಾರಗಳನ್ನು ಯಾವಾಗಲೂ ಅರ್ಪಿಸುತ್ತಿರುತ್ತಾರೆ. ಈ ಭಗವತ್ ಪ್ರಸಾದವನ್ನು ಸೇವಿಸಿ ಭಕ್ತರು ತೃಪ್ತರಾಗುವುದನ್ನು ಕಂಡಾಗ ಗುರುಗಳು ಸಂತೃಪ್ತರಾಗುತ್ತಾರೆ. ಅಂತಹ ಆಧ್ಯಾತ್ಮಿಕ ಗುರುಗಳು ಶ್ರೀ ಚರಣಾರವಿಂದಗಳಿಗೆ ನಾನು ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಬಹಳ ವಿಶೇಷವಾದಂತಹ ಇನ್ನೊಂದು ಭಕ್ತಿ ಕಾರ್ಯ. ಸೊ ಮೊದಲನೇ ಕಾರ್ಯ ಯಾವ್ದು ನೋಡಿದ್ವಿ ನಾವು? ಭಕ್ತಿ ಕಾರ್ಯ ಸಂಕೀರ್ತನೆ. ಎರಡನೇದು ವಿಗ್ರಹ ಆರಾಧನೆ. ಇಲ್ಲಿ ಮೂರನೇದು ಭಗವಂತನಿಗೆ ನೈವೇದ್ಯ ಅರ್ಪಿಸೋದು ಅಥವಾ ಪ್ರಸಾದವನ್ನ ಜೀವಿಗಳಿಗೆ, ಭಕ್ತರಿಗೆ ನೀಡುವಂಥದ್ದು. ಸೊ ಖುದ್ದಾಗಿ ಗುರುಗಳು ಭಗವಂತನ ವಿಗ್ರಹಗಳ ತೃಪ್ತಿಗೆಂದು ಅವರು ಅನೇಕ ರೀತಿಯ ನೈವೇದ್ಯಗಳನ್ನ ತಯಾರಿಸ್ತಾರೆ. ಕೆಲವೊಮ್ಮೆ ಖುದ್ದಾಗಿ ಅವರು ಎಷ್ಟು ಸರಳವಾಗಿ ಜೀವಿಸ್ತಾ ಇದ್ರು ಕೂಡ ಅತ್ಯಂತ ಪ್ರೀತಿಯಿಂದ ಅರ್ಪಿಸೋದ್ರಿಂದ ಶ್ರೀಕೃಷ್ಣ ಹೇಳಿರುವಂತೆ ಪತ್ರಂ ಪುಷ್ಪಂ ಫಲಂ ತೋಯಂ, ಎಷ್ಟೇ ಸರಳವಾದಂತಹ ವಸ್ತುವಾದ್ರೂ ಕೂಡ ಅದು ಭಕ್ತಿಪೂರ್ವಕವಾಗಿ ಅವರು ಅರ್ಪಿಸೋದ್ರಿಂದ ಕೃಷ್ಣ ಅದನ್ನು ಅತ್ಯಂತ ಉತ್ಸಾಹದಿಂದ ಪ್ರೀತಿಯಿಂದ ಸ್ವೀಕರಿಸ್ತಾನೆ. ಸೊ ತಮ್ಮ ಬಳಿ ಎಷ್ಟು ಅವರಿಗೆ ಸಂಪನ್ಮೂಲ ಸೌಕರ್ಯಗಳಿವೋ ಅವುಗಳನ್ನು ಸಂಪೂರ್ಣವಾಗಿ ಉಪಯೋಗಿಸಿ ಅವರು ಭಗವಂತನ ವಿಗ್ರಹಗಳನ್ನು ಸಂತುಷ್ಟಿಗೊಳಿಸಲಿಕ್ಕೆ ಅನೇಕ ರೀತಿಯ ವ್ಯಂಜನಗಳನ್ನು, ನೈವೇದ್ಯಗಳನ್ನು ಅರ್ಪಿಸ್ತಾರೆ. ವಿಶೇಷವಾಗಿ ಶ್ರೀಲ ಪ್ರಭುಪಾದರು ಭಗವಂತನಿಗೆ ಅನೇಕ ರೀತಿಯ ನೈವೇದ್ಯಗಳನ್ನು ಅರ್ಪಿಸೋದ್ರಲ್ಲಿ ಬಹಳ ನಿಪುಣರಾಗಿದ್ದರು. ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನ ಎಲ್ಲರಿಗೂ ಕೂಡ ತಿಳಿಸಿಕೊಟ್ರು. ಸೊ ಭಗವಂತನಿಗೆ ಅರ್ಪಣೆ ಆದ ಮೇಲೆ ನೈವೇದ್ಯವು ಪ್ರಸಾದವಾಗ್ತದೆ. ಆ ಪ್ರಸಾದವನ್ನ ವಿಶೇಷವಾಗಿ ಅವರು ಹಂಚ್ತಾ ಇದ್ರು. ನೋಡಿ, ಪ್ರಸಾದ
ಇದು ಬಹಳ ವಿಶೇಷವಾದಂತಹ ಭಗವಂತನ ರೂಪ. ಪ್ರಭುವಿನ ಸಾಕ್ಷಾತ್ ದರ್ಶನ ಅಂತ ಹೇಳ್ತಾರೆ ಪ್ರಸಾದ. ಇದು ಎಲ್ಲರಿಗೂ ಅತ್ಯಂತ ಹಿತ, ಆನಂದಕಾರಿ, ಆನಂದವನ್ನು ಪ್ರದಾನ ಮಾಡುವಂಥದ್ದು. ವ್ಯಕ್ತಿ ಸಂಕೀರ್ತನೆ ಅಥವಾ ಭಗವಂತನ ವಿಗ್ರಹಗಳನ್ನ ಅಷ್ಟಾಗಿ ಮೆಚ್ಚದೇ ಇದ್ರು ಕೂಡ ಪ್ರಸಾದವನ್ನ ಮೆಚ್ಚುತ್ತಾನೆ ಅಲ್ವಾ? ಯಾಕಂದ್ರೆ ಎಲ್ಲರಿಗೂ ಕೂಡ ನಾಲಿಗೆ ಅಥವಾ ರುಚಿ ಅನ್ನೋದು ಬಹಳ ಪ್ರಿಯವಾಗಿರ್ತದೆ ಅಲ್ವಾ? ಸೊ ಹಾಗಾಗಿ ಭಗವಂತ ಸ್ವಪ್ರಸಾದನ್ನ ದಿಲೋಭಾಯ್ ಕೃಷ್ಣ ಬಡ ದಯಾಮಯ್. ಹೇಳ್ತೀವಲ್ವಾ, ಕೃಷ್ಣ ಅತ್ಯಂತ ದಯಾಮಯನಾಗಿರೋದ್ರಿಂದ ಜೀವಿಗಳಿಗೆ ಪ್ರಸಾದವನ್ನು ನೀಡ್ತಾ ಇದ್ದಾನೆ. ಆ ಪ್ರಸಾದವನ್ನು ಸ್ವೀಕರಿಸೋದ್ರಿಂದ ಜೀವಿ ಎಲ್ಲ ರೀತಿಯ ಅಜ್ಞಾನ, ಎಲ್ಲ ರೀತಿಯ ಈ ಏನ್ ಹೇಳ್ತಾರೆ ಕಠಿಣ ಬಂಧನಗಳು ಏನಿವೆ, ಕರ್ಮ ಬಂಧನಗಳಿಂದ ಮುಕ್ತನಾಗ್ತಾನೆ. ಸೊ ಹೀಗೆ ಗುರುಗಳು ತಾವು ನೈವೇದ್ಯವನ್ನು ಅರ್ಪಿಸೋದ್ರಲ್ಲಿ ಉತ್ಸಾಹ ತೋರಿಸ್ತಾರೆ. ಹಾಗಾಗಿ ಅಷ್ಟೇ ಅಲ್ಲದೆ ಆ ಪ್ರಸಾದ ಏನಿದೆ, ಭಗವಂತನ ಕೃಪೆ, ಅದನ್ನ ಎಲ್ಲರಿಗೂ ಹಂಚ್ತಾರೆ. ಶ್ರೀಲ ಪ್ರಭುಪಾದರು ಬಹಳ ಬಹಳ ಸಂತಸವನ್ನು ಅನುಭವಿಸ್ತಾ ಇದ್ರು. ಯಾವಾಗ ಎಲ್ಲರಿಗೂ ಕೂಡ ಪ್ರಸಾದವನ್ನು ಹಂಚಿ ಅವ್ರ ಕೈಲಿ ಎಷ್ಟು ದುಡ್ಡು ಅಥವಾ ಸಂಪನ್ಮೂಲ ಇಲ್ಲದೇ ಇರುವಾಗ್ಲೂ ಕೂಡ ಸಣ್ಣ ಸಣ್ಣ ಹಣ್ಣುಗಳನ್ನ ಕತ್ತರಿಸಿ ಎಲ್ಲರಿಗೂ ನೀಡ್ತಾ ಇದ್ರು. ಯಾವಾಗ ಭಗವಂತ ಇನ್ನಷ್ಟು ನೀಡ್ಲಿಕ್ಕೆ ಪ್ರಾರಂಭ ಮಾಡಿದ್ನೋ, ಎಷ್ಟು ಕೊಡ್ತಾ ಇದ್ದನೋ ಅದೆಷ್ಟು ಎಲ್ಲವನ್ನೂ ಕೂಡ ಹಂಚ್ತಾ ಇದ್ರು. ತಾವೇ ಖುದ್ದಾಗಿ ಚಪಾತಿ, ಅನ್ನ, ಕಿಚಡಿ, ಸ್ವೀಟ್ಸು ಎಲ್ಲವನ್ನ ಅವರೇ ಖುದ್ದಾಗಿ ಪ್ರಿಪೇರ್ ಮಾಡಿ ಅದನ್ನು ಅರ್ಪಿಸಿ ಎಲ್ಲರಿಗೂ ಹಂಚ್ತಾ ಇದ್ರು. ಪ್ರಸಾದವನ್ನು ಹಂಚಿ. ಯಾಕೆಂದ್ರೆ ಪ್ರಸಾದವನ್ನು ಸ್ವೀಕರಿಸೋದ್ರಿಂದ ವ್ಯಕ್ತಿಯ ಬುದ್ಧಿ ಆಧ್ಯಾತ್ಮಿಕವಾಗ್ತದೆ. ಆತ ಭಗವಂತನ ಭಕ್ತಿಯಲ್ಲಿ ಆತ ಇನ್ನಷ್ಟು ಉತ್ಸಾಹಿತನಾಗ್ತಾನೆ, ಆತನಿಗೆ ಪ್ರೇರಣೆ ಸಿಗ್ತದೆ. ಸೊ ಪ್ರಸಾದವನ್ನು ಹಂಚೋದ್ರ ಬಗ್ಗೆ ಪ್ರಭುಪಾದರು ಬಹಳಷ್ಟು ಒತ್ತು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಪ್ರಭುಪಾದರ ಯಾರು ಪಾಲನೆ ಮಾಡ್ತಾ ಇದ್ದಾರೆ ಅವರು ಈ ಕಾರ್ಯವನ್ನು ಬಹಳ ಮುಖ್ಯವಾಗಿ ಪಾಲಿಸ್ಬೇಕು, ಸಂಕೀರ್ತನೆ ಮತ್ತು ಪ್ರಸಾದ. ಸೊ ಪ್ರಭುಪಾದರು ಅದನ್ನ ಎಷ್ಟರ ಮಟ್ಟಿಗೆ ಹಂಚಿದ್ರು ಅಷ್ಟು ಅವ್ರು ಖುಷಿ ಆಗ್ತಾ ಇದ್ರು, ಸಂತೋಷವಾಗ್ತಾ ಇತ್ತು. ಹಾಗಾಗಿ ಫುಡ್ ಫಾರ್ ಲೈಫ್ ಅಥವಾ ಪ್ರಸಾದದ ವಿತರಣೆ ಇದನ್ನ ಪ್ರತಿ ದೇವಸ್ಥಾನದಲ್ಲೂ ಕೂಡ ಬಹಳ ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ. ಸೊ ಹೀಗೆ ಗುರುವಿನ ಇನ್ನೊಂದು ಬಹಳ ಮುಖ್ಯವಾದಂತಹ ಭಕ್ತಿ ಕಾರ್ಯ ಅದೇನದು, ನೈವೇದ್ಯವನ್ನು ಅರ್ಪಿಸಿ ಪ್ರಸಾದವನ್ನು ವಿತರಣೆ ಮಾಡೋದು. ಅದನ್ನ ನೋಡ್ತೀವಿ. ಈಗ 5ನೆಯ ಶ್ಲೋಕ, ಇದು ಬಹಳ ಮಹತ್ವದ್ದು. ಶ್ರೀರಾಧಿಕಾ ಮಾಧವಯೋರಪಾರ ಮಾಧುರ್ಯ ಲೀಲಾ ಗುಣರೂಪ ನಾಂ ಪ್ರತಿಕ್ಷಣಾಸ್ವಾದನಲೋಲುಪಸ್ಯ ವಂದೇ ಗುರೋ ಶ್ರೀ ಚರಣಾರವಿಂದಂ. ಓಕೆ, ಉಮಾ ಕುಲಕರ್ಣಿ ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ, ಓದ್ತೀನಿ. ಓದಿ. ಆಧ್ಯಾತ್ಮಿಕ ಗುರುಗಳು ಶ್ರೀ ರಾಧಿಕಾ ಮತ್ತು ಮಾಧವರ ಅಪಾರವಾದ ಮಾಧುರ್ಯ ಲೀಲೆಗಳು, ಅವರ ಗುಣಗಳು, ನಾಮಗಳು ಮತ್ತು ರೂಪಗಳ ಕುರಿತು ಶ್ರವಣ ಮತ್ತು ಕೀರ್ತನೆ ಮಾಡಲು ಯಾವಾಗಲೂ ಕಾತರರಾಗಿರುತ್ತಾರೆ. ಅವರು ಇವುಗಳನ್ನು ಪ್ರತಿ ಕ್ಷಣವೂ ಆಸ್ವಾದಿಸಲು ಅಪೇಕ್ಷಿಸುತ್ತಾರೆ. ಅಂತಹ ಆಧ್ಯಾತ್ಮಿಕ ಗುರುಗಳ ಶ್ರೀ ಚರಣಾರವಿಂದಗಳಿಗೆ ನಾನು ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಸೊ ನೋಡಿ, 2ನೇ ಶ್ಲೋಕದಲ್ಲೂ ಕೂಡ ಕೀರ್ತನೆಯ ಬಗ್ಗೆ ಬಂದಿತ್ತು ಅಥವಾ ವರ್ಣನೆ ಬಗ್ಗೆ ಬಂದಿತ್ತು. ಅಲ್ಲಿ ನಾಮ ಸಂಕೀರ್ತನೆಯ ಬಗ್ಗೆ ಹೇಳಲಾಗಿತ್ತು. ಇಲ್ಲಿ 5ನೇ ಶ್ಲೋಕದಲ್ಲಿ ಶ್ರೀ ರಾಧಾ ಕೃಷ್ಣರ ಲೀಲಾ, ಗುಣ, ರೂಪ, ನಾಮ ಇವುಗಳ ಕುರಿತಾಗಿ ಅತ್ಯಂತ ಆಸಕ್ತಿ ಗುರುಗಳಿಗೆ. ಶ್ರೀಕೃಷ್ಣ ಭಗವಂತ ಆತನ ವಿಶೇಷವಾದಂತಹ ಆ ವೃಂದಾವನದ ಲೀಲೆಗಳು, ಅಷ್ಟೇ ಅಲ್ಲದೆ ಎಲ್ಲ ಲೀಲೆಗಳು, ಬಟ್ ವಿಶೇಷವಾಗಿ ಮಾಧುರ್ಯ ಲೀಲಾ ಗುಣರೂಪ ನಾಮ್ ವೃಂದಾವನದ ಲೀಲೆಗಳು ಅವು ಅತ್ಯಂತ ಉನ್ನತವಾದಂತಹ ಲೀಲೆಗಳು, ಮಧುರವಾದಂತಹ ಲೀಲೆಗಳು. ಅವುಗಳನ್ನ ಜೀವಿಗಳಿಗೆ ತಿಳಿಸುವಂಥದ್ದು, ಅವುಗಳ ಸರಿಯಾದಂತಹ ಮಹತ್ವ. ಸಾಕಷ್ಟು ಬಾರಿ ಜನರಿಗೆ ಭಗವಂತನ, ವಿಶೇಷವಾಗಿ ಕೃಷ್ಣನ ವೃಂದಾವನದ ಲೀಲೆಗಳ ಬಗ್ಗೆ ತಪ್ಪು ಕಲ್ಪನೆಗಳಿರ್ತದೆ. ಸೊ ಅಂತಹ ತಪ್ಪು ಕಲ್ಪನೆಗಳನ್ನ ದೂರ ಮಾಡಲಿಕ್ಕೆ ವಿಶೇಷವಾದಂತಹ ಶ್ರಮವನ್ನ, ಪ್ರಯತ್ನವನ್ನ ವಿಶೇಷ ರೀತಿಯಲ್ಲಿ ನಮಗೆ ತಿಳಿಸ್ಕೊಡುವಂಥದ್ದು. ಹೇಗೆ ಮೊದಲನೇದಾಗಿ ವ್ಯಕ್ತಿ ಆತ ಆತ್ಮ, ಆತ ಶರೀರವಲ್ಲ, ಆತ್ಮದ ಸ್ತರದಲ್ಲಿ ಮಾಡುವ ಕಾರ್ಯ ಅದು ಭಕ್ತಿ. ಆ ಭಗವಂತ ಆತ ಪರಮಾತ್ಮ, ಆತ್ಮ ಮತ್ತೆ ಪರಮಾತ್ಮನ ನಡುವಿನ ಸಂಬಂಧವೇ ಅದು ಆ ಭಕ್ತಿ, ಅದು ನಿತ್ಯ ಸಂಬಂಧ.
ಆ ಪರಮಾತ್ಮನ ಮೂಲ ಆ ಭಗವಂತನ ಕುರಿತಾದ ವರ್ಣನೆಗಳನ್ನು ಕೇಳಿದಾಗ ಜೀವಾತ್ಮ ಆ ಭಗವಂತನ ಸೇವೆಯಲ್ಲಿ ಅತ್ಯಂತ ಹರ್ಷದಿಂದ ತೊಡಗ್ತಾನೆ. ಪ್ರತಿ ಕ್ಷಣವೂ ಕೂಡ ಆಸ್ವಾದಿಸುವಂಥವರು ಈ ಗುರುಗಳು ಆ ಭಗವಂತನ ನಾಮರೂಪ ಗುಣಲೀಲೆಗಳನ್ನ. ಲೋಲುಪಸ್ಯ ಅಂದ್ರೇನು, ಇಷ್ಟರ ಮಟ್ಟಿಗೆ ಅವರಿಗೆ ಅದರ ಕುರಿತಾಗಿ ಲೋಲುಪತೆ ಅಂದ್ರೇನು, ಎಷ್ಟು ಆಸಕ್ತಿ ಇದೆ. ಸೊ ಗುರುಗಳ ಬಹಳ ಮುಖ್ಯವಾದಂತಹ ಕೊಡುಗೆ ಇಲ್ಲಿ ನಮಗೆ ಕಾಣ್ತಾ ಇದೆ. ಏನದು? ಭಗವಂತನ ಕುರಿತಾಗಿ ಆತನ ನಾಮರೂಪ ಗುಣಲೀಲೆಗಳ ವರ್ಣನೆಯನ್ನ ಮಾಡುವುದು. ಶ್ರೀಲ ಪ್ರಭುಪಾದರು ನಮ್ಮೆಲ್ಲರಿಗೂ ಕೂಡ ಈ ವರ್ಣನೆಗಳನ್ನ ತಮ್ಮ ಪುಸ್ತಕಗಳ ಮೂಲಕ, ತಮ್ಮ ಪ್ರವಚನಗಳ ಮೂಲಕ, ತಮ್ಮ ಬೋಧನೆಗಳ ಮೂಲಕ ನೀಡಿದ್ದಾರೆ. ಅವುಗಳ ಲಾಭವನ್ನು ನಾವು ಇವತ್ತೂ ಕೂಡ ಪಡಿಬಹುದು ಅಲ್ವಾ? ಸೊ ಅಂತಹ ಮಹಾನ್ ಭಕ್ತರು ಅಥವಾ ಗುರುಗಳೇನಿದ್ದಾರೆ ಅವರ ಮುಖ್ಯ ಕೊಡುಗೆಯಾದಂತಹ ಆ ಜ್ಞಾನ, ಅವುಗಳನ್ನು ನಾವು ಇಂದೂ ಕೂಡ ಅದರ ಲಾಭವನ್ನು ಪಡಿಬಹುದು. ಅಂತಹ ಮಹಾನ್ ಗುಣವುಳ್ಳವರು ಗುರುಗಳಾಗಿರ್ತಾರೆ. ಆರನೆಯದ್ದು, ಸೊ ಆರನೆಯ ವಿಶೇಷವಾದಂತಹ ಬಹಳ ಒಂದು ರೀತಿಯ ಏನು ಹೇಳ್ತಾರೆ, ಗೌಪ್ಯವಾದಂತಹ ಒಂದು ಮಹತ್ವ ಇಲ್ಲಿ ಬರ್ತಾ ಇದೆ. ಏನದು? ಬನ್ನಿ ನೋಡೋಣ. ನಿಕುಂಜಯೂನೋ ರತಿಕೇಲಿ ಸಿದ್ಧೈ ಯಾಲಿಭೇರ್ಯುಕ್ತಿರಪೇಕ್ಷಣೀಯ ತತ್ರಾತಿದಾಕ್ಷಾದ್ ಅತಿವಲ್ಲಭಸ್ಯ ವಂದೇ ಗುರೋ ಶ್ರೀ ಚರಣಾರವಿಂದಂ. ರಾಧಾ ಹರಿ ಪ್ರಭುನ ಹರೇ ಕೃಷ್ಣ ಇಲ್ಲ ಪ್ರಭುಜಿ, ಮಾತಾಜಿಯವರ ಓದಿ. ಎಸ್, ಓದಿ. ಬೃಂದಾವನದ ನಿಕುಂಜಗಳಲ್ಲಿ ಶ್ರೀ ರಾಧಾ ಮತ್ತು ಕೃಷ್ಣರ ಮಧುರವಾದ ಪ್ರೇಮ ಲೀಲೆಗಳ ಸಂಪೂರ್ಣತೆಗಾಗಿ ವಿಭಿನ್ನ ಸಮಯಗಳಲ್ಲಿ ವಿಭಿನ್ನ ರೀತಿಯ ಸುಂದರ ಏರ್ಪಾಡುಗಳನ್ನು ಮಾಡುವ ಗೋಪಿಯರಿಗೆ ಸಹಾಯ ಮಾಡುವುದರಲ್ಲಿ ಆಧ್ಯಾತ್ಮಿಕ ಗುರುಗಳು ಅತ್ಯಂತ ನಿಪುಣರಾಗಿರುತ್ತಾರೆ. ಆ ಕಾರಣದಿಂದ ಅವರು ಭಗವಂತನಿಗೆ ಅತ್ಯಂತ ಪ್ರಿಯರಾಗಿದ್ದಾರೆ. ಅಂತಹ ಆಧ್ಯಾತ್ಮಿಕ ಗುರುಗಳ ಶ್ರೀ ಚರಣಾರವಿಂದಗಳಿಗೆ ನಾನು ನನ್ನ ಅತ್ಯಂತ ನಮ್ರ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಹರೇ ಕೃಷ್ಣ ಪ್ರಭುಜಿ. ನೋಡಿ, ಇಲ್ಲಿ ಬಹಳ ಒಂದು ವಿಶೇಷವಾದಂತಹ ಒಂದು ಮಹತ್ವವನ್ನ ಹೇಳ್ತಾ ಇದ್ದಾರೆ. ಗುರುಗಳು ಭಗವಂತನ ಲೀಲೆಯಲ್ಲಿ ಆ ಭಕ್ತರಿಗೆ ಸಹಾಯಕರಾಗಿ, ದಾಸರಾಗಿ ಕಾರ್ಯನಿರ್ವಹಿಸ್ತಾರೆ. ಅವರು ಮುಖ್ಯವಾಗಿ ನಿತ್ಯ ಮುಕ್ತರಾಗಿರ್ತಾರೆ. ಆಚಾರ್ಯರು ಅಥವಾ ಗುರುಗಳೇನಿರ್ತಾರೆ ಅವರು ಭಗವಂತನ ಪಾರ್ಷದರು, ಅವರ ಸಂಗಡಿಗರು. ಆಧ್ಯಾತ್ಮಿಕ ಜಗತ್ತಿನಿಂದ ಅವರು ಈ ಜಗತ್ತಿಗೆ ಭಗವಂತನ ಕುರಿತಾಗಿ ಜ್ಞಾನವನ್ನ ನಮಗೆ ನೀಡಲಿಕ್ಕೆ ಅಂತ ಬರ್ತಾರೆ. ಅವರ ನೈಸರ್ಗಿಕ ಮೂಲ ಸ್ಥಿತಿಯಲ್ಲಿ ಅವರು ಭಗವಂತನ ಲೀಲೆಯಲ್ಲಿ ಅವನ ಭಕ್ತರ ಸೇವೆಯನ್ನ ಮಾಡ್ತಾ ಇರ್ತಾರೆ. ಅಂತಹ ಬಹಳ ಒಂದು ರೀತಿಯ ಪರಿಪೂರ್ಣ ಮುಕ್ತರನ್ನೋದಕ್ಕಿಂತ ಕೂಡ ಅದು ಕಡಿಮೆ ಆಗತ್ತೆ. ಅವರು ಭಗವಂತನ ನಿತ್ಯ ಲೀಲೆಯ, ಅದಕ್ಕೆ ಹಾಗಾಗಿ ಅದನ್ನ ಹೇಳೋದು ನಿತ್ಯ ಲೀಲಾ ಪ್ರವಿಷ್ಟ ಅಂತ ಹೇಳ್ತಾರೆ. ಅಂದ್ರೇನು? ನಿತ್ಯ ಲೀಲೆಯಲ್ಲಿ ಸದಾ ಅವರು ಭಗವಂತನ ಸ್ಮರಣೆಯನ್ನ ಮಾಡ್ತಾ ಇರ್ತಾರೆ. ಸೊ ಹಾಗೆ ಭಗವಂತನ ಅಂದ್ರೆ ರಾಧಾ ಮತ್ತು ಕೃಷ್ಣರ ಲೀಲೆಗಳಲ್ಲಿ ಅವರು ವಿಶೇಷವಾದಂತಹ ರುಚಿಯನ್ನುಳ್ಳವರು. ಸೊ ಹಾಗಾಗಿ ನಮ್ಮ ಸಂಪ್ರದಾಯದಲ್ಲಿ ಏನು ಆಚಾರ್ಯರಿದ್ದಾರೆ, ಚೈತನ್ಯ ಮಹಾಪ್ರಭುಗಳು, ನಂತರ ಗೋಸ್ವಾಮಿಗಳು, ನಂತರ ಅನೇಕ ಆಚಾರ್ಯರೇನಿದ್ದಾರೆ, ಇವರು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಭಗವಂತನ ಲೀಲೆಯಲ್ಲಿ ಅವರದು ವಿಶೇಷವಾದಂತಹ ಸ್ಥಾನವಿದೆ, ವಿಶೇಷವಾಗಿ ವೃಂದಾವನದ ಲೀಲೆಗಳಲ್ಲಿ. ಸೊ ಹಾಗಾಗಿ ಗುರುಗಳು ಸಾಮಾನ್ಯರಲ್ಲ. ಸೊ ಅವರನ್ನ ಬಹಳ ವಿಶೇಷವಾಗಿ ಭಗವಂತನ ಪ್ರತಿನಿಧಿ, ಭಗವಂತನ ಸೇವೆಯಲ್ಲಿ ಸದಾ ಸ್ಥಿತರಾಗಿರುವಂತೆ ನಾವು ಕಾಣಬೇಕು. ಅದು 6ನೇ ಶ್ಲೋಕವಾಗಿತ್ತು. 7ನೇಯದು, ನಾವು ಇಷ್ಟೆಲ್ಲ ಮಹಿಮೆಯನ್ನ ತಿಳಿದ ಮೇಲೆ ನಾವು ಅವರನ್ನ ಹೇಗೆ ಕಾಣಬೇಕು ಅನ್ನೋದನ್ನ, ಆ ದೃಷ್ಟಿಯನ್ನ 7ನೇ ಶ್ಲೋಕದಲ್ಲಿ ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಹೇಳ್ತಾ ಇದ್ದಾರೆ. ಸಾಕ್ಷಾತ್ ಹರಿತ್ವೇನ ಸಮಸ್ತ ಶಾಸ್ತ್ರೈರ್ ಉಕ್ತಸ್ತಥಾ ಭಾವ್ಯತ ಏವ ಸದ್ಭಿ
ಕಿಂತು ಪ್ರಭೋರ್ಯ ಪ್ರಿಯ ಏವ ತಸ್ಯ ವಂದೇ ಗುರು ಶ್ರೀ ಚರಣಾರವಿಂದಂ. ಆ, ಆ, ಮಹಾಲಕ್ಷ್ಮಿ ಮಾತಾಜಿ ಅವರು ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಲಕ್ಷ್ಮಿ ಪ್ರಣಾಮ. ಓದಿ. ಆಧ್ಯಾತ್ಮಿಕ ಗುರುಗಳು ಭಗವಂತನ ಅತ್ಯಂತ ಅಂತರಂಗ ಸೇವಕರಾಗಿರುವುದರಿಂದ ಅವರನ್ನು ಸಾಕ್ಷಾತ್ ಪರಮೇಶ್ವರನಷ್ಟೇ ಗೌರವಿಸಬೇಕು. ಇದನ್ನು ಎಲ್ಲಾ ಪ್ರಾಮಾಣಿಕ ಶಾಸ್ತ್ರಗಳು ಸಾರುತ್ತವೆ ಮತ್ತು ಮಹಾತ್ಮರು ಇದನ್ನು ಅನುಸರಿಸುತ್ತಾರೆ. ಆದುದರಿಂದ ಶ್ರೀಹರಿಯ ಕೃಷ್ಣನ ಪ್ರಾಮಾಣಿಕ ಪ್ರತಿನಿಧಿಯಾಗಿರುವ ಅಂತಹ ಆಧ್ಯಾತ್ಮಿಕ ಗುರುಗಳ ಶ್ರೀ ಚರಣಾರವಿಂದಗಳಿಗೆ ನಾನು ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಹರೇ ಕೃಷ್ಣ. ಥ್ಯಾಂಕ್ ಯು. ಸೊ ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ ಬಹಳ ಮುಖ್ಯವಾದಂತಹ ಒಂದು ಶಬ್ದ, ಮೊದಲನೇ ಶಬ್ದ ಅದು ಸಾಕ್ಷಾತ್ ಹರಿತ್ವ. ಅಂದ್ರೆ ಇವರು ಭಗವಂತನ ಗುಣವುಳ್ಳವರು, ಸಾಕ್ಷಾತ್ ಹರಿತ್ವ. ಭಗವಂತನ ಆ ಸಂಪರ್ಕವನ್ನು ಪ್ರತಿ ಜೀವಿಗಳಿಗೆ ಮಾಡಿಸೋದ್ರಿಂದ ಜೀವಿಗಳಿಗೆ ಅವರು ಭಗವಂತನಂತೆಯೇ ಅವರು ಗೋಚರಿಸ್ತಾರೆ. ಭಗವಂತನಂತೆ ಅವರನ್ನ ನಾವು ಗೌರವಿಸಬೇಕು. ಆಗ್ಲೇ ನಾನು ಈ ಮಾತನ್ನ ಹೇಳಿದ್ದೆ, ಒಬ್ಬ ಪ್ರತಿನಿಧಿಯಂತೆ ಅವರು ನಮ್ಗೆ ಭಗವಂತನೊಡನೆ ನಮ್ಮ ಸಂಬಂಧವನ್ನು ಸ್ಥಾಪಿಸ್ತಾರೆ. ಸೊ ಹಾಗಾಗಿ ಅವರು ಅವರನ್ನ ಅತ್ಯಂತ ಆದರ ಭಾವದಿಂದ ನಾವು ಪೂಜಿಸಬೇಕು. ಇದನ್ನ ಕೇವಲ ಯಾವುದೋ ಒಬ್ಬ ವ್ಯಕ್ತಿ ಅಂತ ಅಲ್ಲ, ಎಲ್ಲ ಶಾಸ್ತ್ರಗಳು ಇದನ್ನೇ ಹೇಳ್ತಾ ಇದ್ದಾವೆ. ಸೊ ಆ ಗುರುವಿನ ಮಹಿಮೆಯನ್ನ ಎಲ್ಲ ವೇದಶಾಸ್ತ್ರ ಪುರಾಣಗಳಲ್ಲಿ ನಾವು ಕಾಣಬಹುದು. ಅನೇಕ ಕಥನಗಳಿವೆ, ಪ್ರಸಂಗಗಳಿವೆ, ಸತ್ಯ ಘಟನೆಗಳಿವೆ. ಗುರುವಿನ ಕೃಪೆಯನ್ನ ಯಾರು ಪಡೆದಿದ್ದಾರೋ, ಹಾಗಾಗಿ ಆ ಮಾತನ್ನ ಹೇಳ್ತೀವಲ್ವಾ, ಮೂಕಂ ಕರೋತಿ ವಾಚಾಳಂ ಪಂಗುಂ ಲಂಘಯತೆ ಗಿರಿಂ. ಒಬ್ಬ ಮೂಕ ವ್ಯಕ್ತಿಯೂ ಕೂಡ ಮಾತಾಡಬಲ್ಲ, ಒಬ್ಬ ಅಂಗವಿಕಲನೂ ಕೂಡ ಗುಡ್ಡ ಬೆಟ್ಟಗಳನ್ನು ದಾಟಬಲ್ಲ. ಪಂಗುಂ ಲಂಘಯತೆ ಗಿರಿಂ ಯತ್ ಕೃಪಾ ತಮಹಂ ವಂದೇ ಶ್ರೀ ಗುರುಂ ದೀನತಾರಿಣಂ. ಅಂತಹ ಗುರುವಿನ ಕೃಪೆಯನ್ನ ಯಾರು ಪಡೆದಿದ್ದಾರೋ ಅವರು ಈ ರೀತಿಯಾದ ಅಸಾಧ್ಯ ಕಾರ್ಯಗಳನ್ನ ಮಾಡಬಹುದು. ಯಾಕೆಂದ್ರೆ ಅವರಲ್ಲಿ ಆ ಭಗವಂತನ ಶಕ್ತಿಯೇ ಇದೆ. ಭಗವಂತ ತನ್ನ ಕೃಪೆಯನ್ನ ಜೀವಿಗಳಿಗೆ ಗುರುಮುಖೇನ, ಗುರುವಿನ ಮೂಲಕ ನಮಗೆ ಮಾಡ್ತಾನೆ. ವಿಶೇಷವಾಗಿ ಗುರುವಿನ ವಾಣಿ. ಸೊ ಗುರು ಅಂದ ತಕ್ಷಣ ನಾವಲ್ಲಿ ಗುರುವಿನ ವಾಣಿಯನ್ನ ನಾವಲ್ಲಿ ಕಾಣಬೇಕು. ಇದನ್ನ ಮುಂದಿನ ಶ್ಲೋಕದಲ್ಲಿ ಇನ್ನಷ್ಟು ಸ್ಪಷ್ಟವಾಗಿ ಕಾಣ್ತೀವಿ. ಸೊ ಗುರುಗಳನ್ನ ಪ್ರತಿನಿತ್ಯ ನಾವು ಸ್ಮರಿಸಬೇಕು. ಅವರನ್ನ ಪ್ರಾತಃ ಸ್ಮರಣೀಯ ಅಂತ ಹೇಳ್ತಾರೆ. ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಮೊದಲು ನಮನ ಮಾಡಬೇಕಾಗಿರೋದು ಗುರುಗಳಿಗೆ. ಪ್ರಾತಃ ಸ್ಮರಣೀಯರು. ಆ ದಿನವನ್ನ ನಾವು ಅವರ ಸ್ಮರಣೆ, ಅವರ ಆದೇಶ, ಅವರ ಉದಾಹರಣೆ, ಅವರ ಜೀವನವನ್ನು ನೆನೆಸ್ಕೊಂಡು ಪ್ರಾರಂಭ ಮಾಡಬೇಕು. ಅವರನ್ನ ಪ್ರತಿನಿಧಿನ ನಾವು ಪೂಜಿಸಬೇಕು. ಭಗವಂತನನ್ನ ಹೇಗೆ ಪ್ರತಿದಿನ ಪೂಜಿಸ್ತೇವೋ ಹಾಗೆ ಗುರುಗಳನ್ನ ಪೂಜಿಸಬೇಕು. ಗುರುಗಳನ್ನ ಪೂಜಿಸುವುದು, ಗುರು ಭಕ್ತಿ ಏನಿದೆ ಅದು ಕೃಷ್ಣ ಭಕ್ತಿಯೇ. ಯಾಕೆಂದ್ರೆ ಗುರು ನಮಗೆ ಕೃಷ್ಣನನ್ನ ನೀಡುತ್ತಾ ಇದ್ದಾನೆ. ಸೊ ಹಾಗಾಗಿ ಗುರುವನ್ನ ಕೃಷ್ಣನ ಸಂಬಂಧದಲ್ಲಿಯೇ ಕಾಣಬೇಕು. ಕೆಲವೊಮ್ಮೆ ಜನ ಕೃಷ್ಣ ಅಥವಾ ಭಗವಂತನನ್ನ ತೊರೆದು ಕೇವಲ ಗುರುವನ್ನೇ ಪೂಜಿಸಿ ಗುರುವನ್ನೇ ಮುಖ್ಯ ಅಂತ ಕಾಣ್ತಾರೆ. ಅದು ಕೂಡ ಸರಿಯಲ್ಲ. ಪ್ರಭುಪಾದರು ತಮ್ಮ ದೇವಸ್ಥಾನಗಳಲ್ಲಿ ಅಲ್ಲಿ ಶ್ರೀಕೃಷ್ಣ ಭಗವಂತನನ್ನ ಬಹಳ ಮುಖ್ಯವಾಗಿ ಸ್ಥಾಪಿಸುತ್ತಿರ್ತಾರೆ. ಅಷ್ಟೇ ಅಲ್ಲದೆ ಆಚಾರ್ಯರಂತೆ ಅವರು ಕೂಡ ಅವರ ಸ್ಥಾಪನೆಯೂ ಇರುತ್ತದೆ ಅಲ್ಲಿ. ಸೊ ಪ್ರಭುಪಾದರು ಈ ಸಂಸ್ಥೆಯನ್ನ ಏನಂತ ಹೆಸರಿಟ್ಟಿದ್ದಾರೆ? ಕೃಷ್ಣ ಭಾವನಾಮೃತ ಸಂಘ ಅಂತ ಇಟ್ಟಿದ್ದಾರೆ. ಪ್ರಭುಪಾದ ಸಂಸ್ಥೆ ಅಂತ ಹೇಳಿಲ್ಲ. ಹೌದಲ್ವಾ? ನಾವೆಲ್ಲ ಗಮನಿಸಿ. ಸೊ ಗುರುಗಳು ಅವರು ಕೃಷ್ಣನನ್ನ ಎಲ್ಲ ತಮ್ಮ ಕಾರ್ಯಗಳಿಂದ, ಪ್ರಯತ್ನದಿಂದ ಅವರು ಪ್ರಶಂಸಲಿಕ್ಕೆ ಎಲ್ಲ ಅವನ ಮಹತ್ವವನ್ನ, ಅವನ ಹಿರಿಮೆಯನ್ನ ಜಗತ್ತಿಗೆ ಪ್ರಸಾರ ಮಾಡ್ತಾರೆ. ಬಟ್ ಗುರುವನ್ನ ಎಂದು ಮರಿಬಾರದು. ಗುರುವನ್ನ ತೊರೆದು ನಾವು ಕೃಷ್ಣನ ಬಳಿ ಹೋದ್ರೆ ಕೃಷ್ಣ ನಮ್ಮನ್ನ ಸ್ವೀಕರಿಸೋದಿಲ್ಲ. ಕೃಷ್ಣ ಗುರುವಿನ ಮೂಲಕ ನಾವು ಹೋದ್ರೆ ಮಾತ್ರ ಸ್ವೀಕರಿಸ್ತಾನೆ. ಹಿಂದೆ ನಾವು ಆ ಪದಗಳನ್ನ ನೋಡ್ವಿ ಭಗವದ್ಗೀತೆಯಲ್ಲಿ, ಏವಂ ಪರಂಪರಾ ಪ್ರಾಪ್ತಂ. ಸೊ ಹೀಗೆ ಗುರು ನಮಗೆ ಅತ್ಯಗತ್ಯ. ಅವರನ್ನ ಗೌರವಿಸೋದು ಅದು ನಮ್ಮ ಭಕ್ತಿಗೆ ಬಹಳ ಬಹಳ ಶ್ರೇಯಸ್ಕರ. ಗುರುವಿನ ಮೇಲೆ ವಿಶೇಷವಾಗಿ ವಿಶ್ವಾಸ, ಆ ಒಂದು ಅಚಲವಾದಂತಹ ಭಕ್ತಿ, ಗುರುಭಕ್ತಿ, ಅದು ಕೃಷ್ಣನ ಸಂಬಂಧದಲ್ಲಿ ಕಾಣುವಂಥದ್ದಿರಬೇಕು ನಮಗೆ. ಸೊ ಹಾಗೆ ನಾವು ಕಾಣಬೇಕು. ಪ್ರಭುಪಾದರು ಇದನ್ನ ನಮಗೆ ತೋರಿಸ್ಕೊಟ್ಟಿದ್ದಾರೆ ಕೂಡ. ತಮ್ಮ ಗುರುಗಳ ಕುರಿತಾಗಿ ಅವರ ಭಾವ ಹೇಗಿತ್ತು ಅನ್ನೋದನ್ನ ಅವರು ವರ್ಣಿಸುವಲ್ಲಿ ಹೇಳಿದ್ದಾರೆ ಕೂಡ.
ಕೊನೆಯದಾಗಿ 8ನೇ ಶ್ಲೋಕದಲ್ಲಿ ಅಂತಹ ಗುರುಗಳನ್ನು ನಾವು ಹೇಗೆ ಸ್ಮರಿಸಬೇಕು, ಅವರ ಕುರಿತಾಗಿ ನಾವು ಹೇಗೆ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಡ್ಕೊಳ್ಬೇಕು ಅನ್ನೋದನ್ನ ಒಂದು ರೀತಿಯ ಸಾರದಂತೆ ಈ 8ನೇ ಶ್ಲೋಕ ನಮಗೆ ತಿಳಿಸ್ಕೊಡುತ್ತೆ. ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯಾ ಪ್ರಸಾದಾನ್ನ ಗತಿ ಕುತೋಪಿ ಧ್ಯಾಯನ್ ಸ್ತುವಂಸ್ತಸ್ಯ ಯಶಸ್ತ್ರಿ ಸಂಧ್ಯಂ ವಂದೇ ಗುರೋ ಶ್ರೀ ಚರಣಾರವಿಂದಂ. ಯಾರಿಗೆ ಹೇಳೋಣ? ಮಹಾನಂದ ಹೇಳ್ತೀರಾ? ಹರೇ ಕೃಷ್ಣ ಪ್ರಭು. ಓದಿ. ಆಧ್ಯಾತ್ಮಿಕ ಗುರುವಿನ ಕೃಪೆಯಿಂದಲೇ ಒಬ್ಬರು ಕೃಷ್ಣನ ಅನುಗ್ರಹವನ್ನು ಪಡೆಯುತ್ತಾರೆ. ಗುರುವಿನ ಕೃಪೆ ಇಲ್ಲದೆ ಯಾರೂ ಯಾವುದೇ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಿಲ್ಲ. ಆದುದರಿಂದ ನಾನು ಯಾವಾಗಲೂ ಆಧ್ಯಾತ್ಮಿಕ ಗುರುಗಳನ್ನು ಸ್ಮರಿಸಬೇಕು ಮತ್ತು ಅವರ ಕೀರ್ತಿಯನ್ನು ಗಾಯನ ಮಾಡಬೇಕು. ದಿನಕ್ಕೆ ಕನಿಷ್ಠ 3 ಬಾರಿಯಾದರೂ ತ್ರಿಸಂಧ್ಯಾ ನನ್ನ ಆಧ್ಯಾತ್ಮಿಕ ಗುರುವಿನ ಶ್ರೀ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಬೇಕು. ಹರೇ ಕೃಷ್ಣ. ತುಂಬಾ ಧನ್ಯವಾದ. ನೋಡಿ, ಈ ಶ್ಲೋಕದಲ್ಲಿ ಶಿಷ್ಯ ಆತ ಇಂತಹ ಮಹಾನ್ ಮಹಿಮೆಯುಳ್ಳಂತಹ ಗುರುಗಳನ್ನ ಹೇಗೆ ಆತ ಗೌರವಿಸಬೇಕು ತನ್ನ ದಿನನಿತ್ಯದ ಕಾರ್ಯಗಳಲ್ಲಿ ಅಂತ ಹೇಳಿದ್ದಾರೆ. ನನ್ನ ಗುರುಗಳನ್ನು ನಾನು ಸಂತುಷ್ಟಿಗೊಳಿಸಿದ್ರೆ ನಾನು ಭಗವಂತನನ್ನ ಪ್ರಸನ್ನಗೊಳಿಸಿದಂತೆ. ಈ ಒಂದು ಭಾವದಿಂದ ಗುರುಗಳ ವಚನವನ್ನ ನಾವು ಸ್ವೀಕರಿಸಬೇಕು, ಅವರ ಆದೇಶಗಳನ್ನ ಪಾಲಿಸಬೇಕು. ಗುರುಗಳು ಎಂದೂ ಕೂಡ ಒಬ್ಬ ಶಿಷ್ಯ ಅಥವಾ ಜೀವಿಗಳ ಹಿತವನ್ನ ಕಂಡೇ ಆದರ್ಶಿಸ್ತಾರೆ. ಅವರು ಎಂದೂ ಕೂಡ ಸ್ವಾರ್ಥಿಗಳಾಗಿರೋದಿಲ್ಲ. ಪ್ರಾಮಾಣಿಕ ಗುರು ಆ ಜೀವಿಯ ಹಿತಕ್ಕೆಂದು, ಆತನ ಉದ್ಧಾರಕ್ಕೆಂದು ಅವರು ಆದೇಶಗಳನ್ನು ನೀಡ್ತಾರೆ. ಕೆಲವೊಮ್ಮೆ ಅವರು ಕಠೋರವಾಗಿ ಕಾಣಬಹುದು. ಜೀವಿಯ ಅಥವಾ ಶಿಷ್ಯನ ತಪ್ಪುಗಳನ್ನು ತಿದ್ದುವಾಗ ಅವರು ಕಠೋರದಂತೆ ಕಾಣಬಹುದು. ಆದರೆ ಅದು ಅವರ ಮಹಾನ್ ಕೃಪೆ. ಶಿಷ್ಯನನ್ನ ಅವರು ಕೆಲವೊಮ್ಮೆ ಆತನ ದೋಷವನ್ನ ಕಂಡು ಅದರ ಕುರಿತಾಗಿ ಕಠೋರವಾಗಿ ಹೇಳಿದ್ರೂ ಕೂಡ, ಆತನಿಗೆ ಬೈದ್ರೂ ಕೂಡ ಅದು ಆ ಶಿಷ್ಯನ ಒಳಿತಿಗೋಸ್ಕರ ಆಗಿರುತ್ತೆ. ಸೊ ಇದನ್ನ ಕಂಡು ನಾವು ಗುರುಗಳನ್ನ ಸದಾ ಗೌರವಿಸಬೇಕು. ಅಜ್ಞಾನದ ಮಡುವಿನಲ್ಲಿ ಸಿಲುಕಿ ಮರೆತು ಹೋಗಿರುವ ಒಂದು ರೀತಿಯ ದುಃಖದಲ್ಲಿ ನಿತ್ಯ ಬದ್ಧನಾಗಿರುವಂತಹ ಜೀವಿಗೆ ಗುರುಗಳು ಅತ್ಯಂತ ಕೃಪೆಯನ್ನ ತೋರ್ತಾ, ಭಗವಂತನು ಕೂಡ ಈ ಕೈ ಬಿಟ್ಟಿರುವಂತಹ ಜೀವಿಗಳನ್ನು ಕುರಿತಾಗಿ ಅತ್ಯಂತ ಕೃಪೆಯನ್ನ ತೋರ್ತಾ ಜೀವಿಗಳು ಎಷ್ಟೊಂದು ಕಷ್ಟ ಸ್ವೀಕರಿಸಿ ಆ ಜೀವಿಗಳ ಉದ್ಧಾರಕ್ಕೆಂದು ವಿಧವಾದಂತಹ ಮಾರ್ಗಗಳನ್ನು ಅವರು ನಿರ್ಮಿಸ್ತಾರೆ. ಅಂತಹ ಗುರುಗಳನ್ನ ಶ್ರೀಕೃಷ್ಣ ಎಷ್ಟು ಪ್ರೀತಿಸ್ತಾನೆ. ಅವರನ್ನ ಸಂತುಷ್ಟಿಗೊಳಿಸಿದರೆ ನಾನು ಸಂತುಷ್ಟಿಗೊಂಡೆ ಅಂತ ಕೃಷ್ಣ ಅವರಿಗೆ ಕೃಪೆಯನ್ನ ನೀಡ್ತಾನೆ. ಸೊ ಹಾಗಾಗಿ ಗುರುವನ್ನ ಸಂತುಷ್ಟಿಗೊಳಿಸೋದು ಅದು ಭಕ್ತಿಯಲ್ಲಿ ಬಹಳ ಬಹಳ ಮುಖ್ಯ. ಪ್ರಭುಪಾದ್ರೆ ಹೇಳ್ತಾ ಇದ್ರು, ದ ಸೀಕ್ರೆಟ್ ಆಫ್ ಸ್ಪಿರಿಚುವಲ್ ಅಡ್ವಾನ್ಸ್ಮೆಂಟ್ ಈಸ್ ಪ್ಲೀಸಿಂಗ್ ದ ಸ್ಪಿರಿಚುವಲ್ ಮಾಸ್ಟರ್. ಭಕ್ತಿ ಜೀವನದಲ್ಲಿ ರಹಸ್ಯ, ನಮ್ಮ ಭಕ್ತಿ ಪ್ರಗತಿಯ ರಹಸ್ಯ ಅಂದರೆ ಆ ಗುರುಗಳನ್ನ ಸಂತುಷ್ಟಿಗೊಳಿಸೋದು. ಆ ಸಂತುಷ್ಟಿಗೊಳಿಸ್ಲಿಕ್ಕೆ ನಾವು ನಿಪುಣರಾಗಬೇಕಂತ ಇಲ್ಲ, ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು. ನಮ್ಮ ಆಲಸ್ಯವನ್ನ ತೊರೆದು, ನಮ್ಮ ಎಲ್ಲ ಕಪಟ, ನಮ್ಮ ಎಲ್ಲ ಈ ದುರ್ಬಲತೆಗಳನ್ನ ತೊರೆದು ಪ್ರಾಮಾಣಿಕವಾಗಿ ಪ್ರಯತ್ನಿಸಬೇಕು. ಗುರುಗಳು ನಮ್ಮ ಹಿತಕ್ಕೆಂದು, ನಮ್ಮ ಜೀವನ ಸಂತೋಷಮಯವಾಗಲೆಂದು ಅನೇಕ ರೀತಿಯ ಉಪದೇಶಗಳನ್ನು ನೀಡುತ್ತಾರೆ. ವಿಶೇಷವಾಗಿ ಶ್ರೀಲ ಪ್ರಭುಪಾದರು ನಮ್ಮ ಈ ಸಂಪ್ರದಾಯದಲ್ಲಿ ಬಹಳ ಮುಖ್ಯವಾದಂತಹ ಕೆಲವು ಉಪದೇಶಗಳನ್ನ ಎಲ್ಲರೂ ನೀಡಿದ್ದಾರೆ. ಭಗವಂತನ ನಾಮಸ್ಮರಣೆ, ಭಗವಂತನ ಹೆಸರು, ಪವಿತ್ರ ನಾಮಗಳೇನಿವೆ, ಹರೇ ಕೃಷ್ಣ ಮಹಾಮಂತ್ರ, ಇವುಗಳನ್ನು ಪ್ರತಿದಿನ ನಿಯಮಿತವಾಗಿ ಜಪ ಪಠಣೆ ಮಾಡುವಂಥದ್ದು ನಾಮಸ್ಮರಣೆ. 4 ಆ ಪಾಪಮಯ ಕಾರ್ಯಗಳಿಂದ ದೂರವಿರುವಂಥದ್ದು, ಮಾಂಸಾಚಾರ, ವ್ಯಭಿಚಾರ, ಜೂಜಾಟ, ನಂತರ ಇನ್ನೊಂದೇನು, ಮಾದಕ ವಸ್ತುಗಳ ಸೇವನೆ, ಇವುಗಳಿಂದ ದೂರವಿರುವಂಥದ್ದು, ಅವುಗಳಲ್ಲಿ ತೊಡಗದೇ ಇರೋದು. ಅಷ್ಟಲ್ಲದೆ ಎಷ್ಟರ ಮಟ್ಟಿಗೆ ಸಾಧ್ಯವಾಗುತ್ತೋ ಅಷ್ಟರ ಮಟ್ಟಿಗೆ ಸಂಕೀರ್ತನ ಅಥವಾ ದೇವಸ್ಥಾನಗಳ ಆಂದೋಲನದಲ್ಲಿ ಸೇವೆಯನ್ನು ಸಲ್ಲಿಸುವಂಥದ್ದು. ಸೊ ಈ ತುಂಬ ಒಂದು ರೀತಿಯ ಸರಳ ಉಪದೇಶಗಳು ಎಲ್ಲರೂ ಪಾಲಿಸಬಹುದು. ಕೇವಲ ಜ್ಞಾನಿಗಳು ಅಥವಾ ಕೇವಲ
ಉನ್ನತ ಜನ್ಮದವರು ಅಥವಾ ಕೇವಲ ಭಾರತೀಯರು ಆ ರೀತಿಯಲ್ಲ, ಎಲ್ಲರಿಗೂ ಕೂಡ ಭಕ್ತಿಯ ಅವಕಾಶವನ್ನ ಗುರು ನೀಡ್ತಾರೆ. ಸೊ ಅಂಥವರನ್ನ ಸಂತುಷ್ಟಿಗೊಳಿಸೋದು ಬಹಳ ಸುಲಭ. ಪ್ರಾಮಾಣಿಕವಾಗಿ ಜೀವಿ ಪ್ರಯತ್ನಿಸಿದ್ರೆ ಸಾಕು, ಅವರು ಸಂತುಷ್ಟರಾಗ್ತಾರೆ. ನಮ್ಮ ಆ ಇಚ್ಛೆಯಿಂದನೇ ಅವರು ಪ್ರಸನ್ನರಾಗ್ತಾರೆ. ಯಾಕೆಂದ್ರೆ ಅವರು ಪ್ರಸನ್ನರಾದ್ರೆ ಭಗವಂತ ಪ್ರಸನ್ನನಾಗ್ತಾನೆ. ಅಂಥವರ ಕುರಿತಾಗಿ ಅಪರಾಧ ಎಸಗೋದು, ತಪ್ಪಾಗಿ ಮಾತನಾಡೋದು, ಅವರ ನಿಂದನೆ ಮಾಡುವುದು, ಆ ಗುರು ಪರಂಪರೆಯಲ್ಲಿ ಬರುವಂತಹ ಪ್ರತಿಯೊಬ್ಬರೂ ಕೂಡ ಭಗವಂತನಿಗೆ ಪ್ರಿಯರಾಗಿರ್ತಾರೆ. ಸೊ ಈ ಗುರು ಪರಂಪರೆ ಈಗಲೂ ಕೂಡ ಸಜೀವವಾಗಿ ನಡೀತಾ ಇದೆ. ಪ್ರಭುಪಾದರ ಶಿಷ್ಯರು ಈ ಆಂದೋಲನವನ್ನು ಮುನ್ನಡೆಸ್ತಾ ಇದ್ದಾರೆ. ಈ ಆಂದೋಲನದಲ್ಲಿ ಅನೇಕ ಗುರುಗಳು ಅನೇಕ ಭಕ್ತಿ ಕಾರ್ಯ ಅನೇಕ ಪ್ರದೇಶಗಳಲ್ಲಿ ಭಕ್ತಿಯ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಸೊ ಅವರನ್ನು ಗೌರವಿಸಿ ಅವರ ಆದೇಶಗಳನ್ನು ಪಾಲಿಸೋದು ಅದು ಬಹಳ ಮುಖ್ಯ. ಅವರನ್ನೆಂದೂ ಕೂಡ ನಿಂದಿಸಬಾರದು. ಗುರೋರ್ ಅವಜ್ಞ ಇದು ಭಗವಂತನ ಪವಿತ್ರ ನಾಮದ ಅಪರಾಧದಲ್ಲಿ ಮೊದಲನೆಯದು. ಸೊ ಹಾಗಾಗಿ ಅವರನ್ನ ನಿಂದಿಸಬಾರದು, ಅವರ ಆದೇಶಗಳನ್ನು ಉಲ್ಲಂಘಿಸಬಾರದು. ಪ್ರಾಮಾಣಿಕವಾಗಿ ಪ್ರಯತ್ನಿಸಬೇಕು. ಯಶಸ್ವಿ ಆಗದೆ ಇದ್ರೂ ಕೂಡ ಪ್ರಯತ್ನ ಮಾಡಬೇಕು. ಆದರೆ ಉದ್ದೇಶಪೂರ್ವಕವಾಗಿ ಅಸಡ್ಡೆ ತೋರಿಸೋದು, ಉಲ್ಲಂಘನೆ ಮಾಡುವುದು ಇದು ತಪ್ಪಾಗತ್ತೆ. ಅಂತಹವರ ಆದೇಶಗಳನ್ನ ನಿತ್ಯ ಧ್ಯಾನ ಮಾಡಬೇಕು, ಸ್ತುತಿ ಮಾಡಬೇಕು. ಅವರ ಯಶಸ್ಸು ಅಥವಾ ಕೀರ್ತಿಯನ್ನ ನಾವು ಸ್ಮರಿಸಬೇಕು, ದಿನದಲ್ಲಿ 3 ಬಾರಿ ಆದರೂ. ಹಾಗಾಗಿ ಗಾಯತ್ರಿ ಪಠಣೆ ಸಮಯದಲ್ಲಿ ಗುರುವನ್ನ ಸ್ಮರಿಸಲಾಗುತ್ತೆ. ಅಟ್ಲೀಸ್ಟ್ ದಿನ ಬೆಳಿಗ್ಗೆ ಎಲ್ಲ ದೇವಸ್ಥಾನಗಳಲ್ಲಿ ಗುರುವಿನ ಗುರು ಅಷ್ಟಕ, ಗುರು ಪೂಜೆ ಇವೆಲ್ಲವನ್ನ ಹಾಡಲಾಗುತ್ತೆ. ಸೊ ನಾವು ಪ್ರತಿದಿನ ಭಗವಂತನ ನಾಮಸ್ಮರಣೆ ಮಾಡಲಿಕ್ಕೂ ಮುಂಚೆ ಗುರುಗಳ ಪ್ರಣತಿಯನ್ನ ಹೇಳಿ ಪ್ರಾರಂಭಿಸ್ತೀವಿ. ಸೊ ಹೀಗೆ ನಾವು ಅವರನ್ನು ಸ್ಮರಿಸಬೇಕು. ಅಂತಹ ಮಹಾನ್ ಮಹಿಮೆಯುಳ್ಳಂತಹ ಗುರುಗಳು, ಆಚಾರ್ಯರು, ವಿಶೇಷವಾಗಿ ಶ್ರೀಲ ಪ್ರಭುಪಾದರನ್ನ ನಾವಿಲ್ಲಿ ಕಾಣಬಹುದು. ತಮ್ಮ ಈ ಭಕ್ತಿ ಕಾರ್ಯದ ಯಶಸ್ಸನ್ನ ಅದರ ಹಿಂದಿರುವಂತಹ ರಹಸ್ಯವನ್ನ ವ್ಯಕ್ತಿಯೊಬ್ಬ ಕೇಳಿದಾಗ ಅವರು ಹೇಳಿದ್ರು, ನಾನು ಕೇವಲ ನನ್ನ ಗುರುಗಳ ಆದೇಶವನ್ನು ಪಾಲಿಸಲಿಕ್ಕೆ ನಾನು ಪ್ರಯತ್ನ ಪಟ್ಟೆ. ನನ್ನ ಗುರುಗಳೇ ಈ ಎಲ್ಲವನ್ನ ನೆರವೇರಿಸಿದ್ರು. ನನ್ನಿಂದ ನಾನೇನು ಮಹತ್ ಕಾರ್ಯ ಮಾಡಿಲ್ಲ. ನನ್ನ ಮುಖ್ಯ ಶ್ರೇಯಸ್ಸಂದ್ರೆ ನಾನು ನನ್ನ ಗುರುಗಳ ಆದೇಶವನ್ನ ಪಾಲಿಸಲಿಕ್ಕೆ ಪ್ರಯತ್ನಿಸಿದೆ. ಸೊ ಪ್ರಭುಪಾದರು ಅಂತಹ ಮಹಾನ್ ಪ್ರಚಾರಕರು. ಅಂತಹ ಮಹಾನ್ ಪ್ರಚಾರಕರು ತಮ್ಮ ಎಲ್ಲ ಯಶಸ್ಸಿನ ರಹಸ್ಯ ಏನಂತ ಹೇಳಿದ್ದಾರೆ? ತಮ್ಮ ಗುರುಗಳ ಆದೇಶವನ್ನು ಅವರು ಪ್ರಾಮಾಣಿಕವಾಗಿ ಪಾಲಿಸ್ಲಿಕ್ಕೆ ಪ್ರಯತ್ನಿಸಿದರು ಅಂತ. ಸೊ ಹಾಗೆ ಪ್ರತಿಯೊಬ್ಬರೂ ಕೂಡ ತಮ್ಮ ಗುರುಗಳ ಆದೇಶಗಳನ್ನು ಸ್ಮರಿಸ್ತಾ, ಅವರ ಆ ವ್ಯಕ್ತಿತ್ವವನ್ನು ಸ್ಮರಿಸ್ತಾ, ಅವರ ಗುಣಗಳನ್ನು ಚಿಂತಿಸ್ತಾ ನಾವು ನಡೆದ್ರೆ ನಿಜವಾಗಿಯೂ ಆ ನಾಳೆಯ ದಿನ, ಗುರುಪೂರ್ಣಿಮೆ ದಿನ ಸಾರ್ಥಕವಾಗತ್ತೆ. ಪ್ರಭುಪಾದರು ಒಂದು ಬಹಳ ವಿಶೇಷವಾದಂತಹ ಒಂದು ಪ್ರವಚನದಲ್ಲಿ ಹೇಳ್ತಾರೆ, ನಾನು ಅದನ್ನು ಓದ್ತೀನಿ ನೋಡಿ. ಯಾರು ಆಚಾರ್ಯರನ್ನು ಅನುಸರಿಸುತ್ತಾರೋ ಅವರು ಹೇಳುವುದೆಲ್ಲವೂ ಸರಿಯಾಗಿರುತ್ತದೆ. ನೋಡಿ ಎಂಥ ಬಹಳ ವಿಶೇಷವಾದ ಮಾತು. ಏಕೆಂದರೆ ಅವರು ಯಾವುದನ್ನು ಸ್ವಂತವಾಗಿ ಸೃಷ್ಟಿಸುವುದಿಲ್ಲ. ಮಗುವೊಂದು ತನ್ನ ತಂದೆಯಿಂದ, ಹಿರಿಯರಿಂದ ಏನು ಕೇಳಿರುತ್ತದೆಯೋ ಅದನ್ನೇ ಹೇಗೆ ಹೇಳುತ್ತದೆಯೋ ಹಾಗೆಯೇ ಅವರು ತಮಗಿಂತ ಮುಂಚಿನ ಆಚಾರ್ಯರಿಂದ ಏನು ಕೇಳಿದ್ದಾರೋ ಅದನ್ನೇ ಹೇಳುತ್ತಾರೆ. ಆದ್ದರಿಂದ ಅದುವೇ ಗುರುವಿನ ಸ್ಥಾನ. ಗುರುವನ್ನು ಭಗವಂತನಷ್ಟೇ ಗೌರವಿಸಲಾಗುತ್ತದೆ. ಏಕೆ? ಕೇವಲ ಈ ಒಂದು ಅರ್ಹತೆಗಾಗಿ. ಅದೇನೆಂದರೆ ಅವರು ಯಾವುದೇ ಅರ್ಥಹೀನ ಮಾತುಗಳನ್ನು ಆಡುವುದಿಲ್ಲ. ಅವರು ತಮ್ಮ ಆಚಾರ್ಯರಿಂದ ಏನು ಶ್ರವಣ ಮಾಡಿದ್ದಾರೋ ಅದನ್ನು ಮಾತ್ರವೇ ಹೇಳುತ್ತಾರೆ. ಆಚಾರ್ಯವಾನ್ ಪುರುಷೋ ವೇದ ಆಚಾರ್ಯೋಪಾಸನಂ. ಭಗವದ್ಗೀತೆಯಲ್ಲಿ ಆಚಾರ್ಯೋಪಾಸನಂ ಎಂದು ಹೇಳಲಾಗಿದೆ. ಆದ್ದರಿಂದ ವ್ಯಾಸದೇವರು ನಮ್ಮ ಆಚಾರ್ಯರು. ಆ ಕಾರಣಕ್ಕಾಗಿ ನಾವು ವ್ಯಾಸ ಪೂಜೆಯನ್ನು ಸಲ್ಲಿಸುತ್ತೇವೆ. ಗುರುವಿನ ಜನ್ಮದಿನದಂದು ನಾವು ವ್ಯಾಸ ಪೂಜೆಯನ್ನು ನೆರವೇರಿಸುತ್ತೇವೆ. ವಾಸ್ತವವಾಗಿ ಅದು ನೇರವಾಗಿ ವ್ಯಾಸರಿಗಲ್ಲ, ಆದರೆ ಪ್ರಾಮಾಣಿಕ ಗುರುಗಳು ವ್ಯಾಸದೇವರನ್ನು ಪ್ರತಿನಿಧಿಸುವುದರಿಂದ ಅವರ ಪೂಜೆಯೂ ವ್ಯಾಸ ಪೂಜೆಯೇ ಆಗಿದೆ. ಮದ್ಭಕ್ತ ಪೂಜಾಭ್ಯಧಿಕ. ವ್ಯಾಸದೇವರನ್ನ ಪೂಜಿಸುವುದು, ಪ್ರಾಮಾಣಿಕ ಆಧ್ಯಾತ್ಮಿಕ ಗುರುಗಳನ್ನು ಪೂಜಿಸುವುದು ಮತ್ತು ಭಗವಂತನನ್ನ ಪೂಜಿಸುವುದು ಇವೆಲ್ಲವೂ ಒಂದೇ. ಹೇಳಬೇಕೆಂದರೆ ಕೃಷ್ಣನು ತನ್ನ ಪ್ರಾಮಾಣಿಕ ಪ್ರತಿನಿಧಿಯನ್ನು ಪೂಜಿಸುವುದು ತನ್ನನ್ನು ನೇರವಾಗಿ ಪೂಜಿಸುವುದಕ್ಕಿಂತಲೂ ಶ್ರೇಷ್ಠವಾದದ್ದು ಎಂದು ಹೇಳುತ್ತಾನೆ.
ನೇರವಾಗಿ ಪರಮೇಶ್ವರನನ್ನು ಪೂಜಿಸುವುದು ಸಾಧ್ಯವಿಲ್ಲ. ಒಬ್ಬರು ಆಚಾರ್ಯರ ಮೂಲಕವೇ ಹೋಗಬೇಕಾಗುತ್ತದೆ. ನೋಡಿ ಎಷ್ಟು ಚೆನ್ನಾಗಿ ಪ್ರಭುಪಾದರು ನಮಗೆ ಗುರುಗಳ ಸ್ಥಾನ, ಅವರ ಕೊಡುಗೆ, ಅವರನ್ನು ಹೇಗೆ ಗೌರವಿಸಬೇಕು ಅಂತ ಒಂದು ಪ್ರವಚನದಲ್ಲಿ ಹೇಳಿದ್ದಾರೆ. ಸೊ ಹೀಗೆ ಗುರುಗಳ ಮಹತ್ವವನ್ನ ನೆನೀತಾ ತಾವೆಲ್ಲರೂ ಕೂಡ ಪ್ರಭುಪಾದರ ಪುಸ್ತಕಗಳನ್ನು ಓದ್ತಾ ಇದ್ದೀರಾ ಅಥವಾ ಅವೆಲ್ಲ ತಿಳಿದಿದ್ದೀರಾ. ಈ ಒಂದು ರೀತಿ ಅದನ್ನು ನೆನಪು ಮಾಡ್ಕೊಳ್ತಾ ಆ ಗುರುಗಳ ಮುಖ್ಯ ಆದೇಶಗಳನ್ನು ನಾವು ಪಾಲನೆ ಮಾಡಲಿಕ್ಕೆ ಒಂದು ರೀತಿಯ ಇನ್ನಷ್ಟು ನಿಷ್ಠೆಯನ್ನು ತೋರ್ತಾ ಮುನ್ನಡಿಬೇಕು. ತಮ್ಮೆಲ್ರಿಗೂ ಗುರುಪೂರ್ಣಿಮೆ ಈ ಒಂದು ವಿಶೇಷ ಸಂದರ್ಭದ ಶುಭಾಶಯಗಳು. ಹರೇ ಕೃಷ್ಣ. ತಮ್ಮೆಲ್ರಿಗೂ ನನ್ನ ಧನ್ಯವಾದಗಳು. ಶ್ರೀಲ ಪ್ರಭುಪಾದರಿಗೆ ಜೈ. ಹರೇ ಕೃಷ್ಣ. ತಮ್ಗೇನಾದರೂ ಪ್ರಶ್ನೆ ಅಥವಾ ಕಾಮೆಂಟ್ಸ್ ಇದ್ರೆ ಹೇಳ್ಬೋದು.